ಆಫೀಸ್ನು ಮನೆ ತರನೇ ಮಾಡೋದು ಬೇಡ ಅಂತ ಹೇಳಿ ನಾವು ಇದನ್ನೊಂದು ಒಂದು ಸಪ್ರೇಟ್ ಆಗಿ ಒಂದು ಗೋಲ್ಡ್ ಇದನ್ನ ಗೋಲ್ಡ್ ಸೀಲಿಂಗ್ ಇದು ಗೋಲ್ಡ್ ಸೀಲಿಂಗ್. ಕಂಪ್ಲೀಟ್ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ವಾಲ್ ಯಾವ ತರ ಬರುತ್ತೆ ಅಂತ ಕಂಪ್ಲೀಟ್ ವಾಲ್ ಕನ್ಸ್ಟ್ರಕ್ಷನ್ ಡೆಮೋ ಮಾಡಿದೀವಿ. ಇದೆಲ್ಲ ಒಂದು ಕನ್ಸಿಲ್ಡ್ ಪಾರ್ಟ್. ಸ್ಯಾನಿಟರಿ ಲೈನ್ ಎಲ್ಲ ವಾಲ್ ಒಳಗಡೆ ಏನೇನು ಕನ್ಸಿಲ್ಡ್ ಆಗುತ್ತೋ ಅದ್ರದ್ದು ಪಾರ್ಟ್. ಡಿಪಾರ್ಟ್ಮೆಂಟ್ಸ್ ಇದೆ, ಡಿಫ್ರೆಂಟ್ ಟೀಮ್ಸ್ ಇದೆ. ಆ ಟೀಮ್ಗೆ ನಾವು ಅಸೈನ್ ಮಾಡಿರೋ ವರ್ಕ್ ಆಗಲಿ, ಇಲ್ಲ ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಾರೆ, ಪ್ರಾಸೆಸ್ ಪ್ರಕಾರ ಮಾಡ್ತಿದಾರೋ ಇಲ್ವೋ, ನಮ್ಮ ಕ್ಲೈಂಟ್ ಸ್ಯಾಟಿಸ್ಫೈ ಆಗ್ತಿದಾರೋ ಇಲ್ವೋ, ನಮ್ಮ ಟೀಮ್ ಸ್ಯಾಟಿಸ್ಫೈಡ್ ಇದೆಯೋ ಇಲ್ವೋ. ಸೊ ಎಂಟೈರ್ ಡೈಲಿ ಫೈರ್ ಫೈಟಿಂಗ್ಸ್, ಡೈಲಿ ಆಪರೇಷನ್ಸ್ನ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಎಂಡ್ ಟು ಎಂಡ್ ಆಗಿ ನಾನು ನೋಡ್ಕೊತಾ ಇದ್ದೀನಿ. ನೀವು ನೋಡ್ಕೊತಾ ಇರ್ತೀರಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವು ದಿನಗಳ ಹಿಂದೆ RCC ಅವರು ಒಂದು RCC ಉತ್ಸವ ಅಂತ ಮಾಡಿದರು. ಯಾಕೆ ಈ ಉತ್ಸವ ಮಾಡಿದ್ರು ಅಂತಂದರೆ, ನಿಮ್ಮ ಕನಸಿನ ಮನೆಯನ್ನು ಕಟ್ಟೋರು ತಮ್ಮ ಆಫೀಸನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವರ ಟೀಮ್ ಎಷ್ಟಿದೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನು ತೋರಿಸೋದಕ್ಕೆ ಆ್ಯಂಡ್ ಹೊಸ ಆಫೀಸ್ಗೂ ಕೂಡ ಮೂವ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲೇ ಹಾಕಿದಾರಲ್ಲ ಡೆಡಿಕೇಟೆಡ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಒಂದು ಕ್ವಾಲಿಟಿ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕಾದಂತಹ ನಮ್ಮ ಹತ್ರ ಕ್ವಾಂಟಿಟಿ ಇರಬೇಕು, ಜನ ಇರಬೇಕು, ಎಬಿಲಿಟಿ ಇರಬೇಕು. ಆ ಎಬಿಲಿಟಿ ಇವತ್ತು RCC ಹತ್ರ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಆಫೀಸ್ ಟೂರನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಹೊಸ ಆಫೀಸ್ ಓಪನ್ ಮಾಡಿದ್ದೀರಾ, ಹೊಸ ವರ್ಷ ಕೂಡ ಬಂದಿದೆ ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಇವತ್ತು ಒಂದು ಒಳ್ಳೆ ಆಫೀಸ್ ಟೂರ್ ಕೊಡಿ, ಅಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ. ನಾನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂಚೆ ನಿಮ್ದು ಆ ಕಡೆ ಆಫೀಸ್ ಇತ್ತಲ್ವಾ? ಸೊ ಅಲ್ಲಿಂದ ನಾವು ಎಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅಂದ್ರೆ ಸರ್, ಆಕ್ಚುಲ್ ಆಗಿ ನಾವು ಹಳೆ ಆಫೀಸಿಂದ ಒಂದು 500 ಮೀಟರ್ ಪಕ್ಕದಲ್ಲಿ ಶಿಫ್ಟ್ ಆಗಿ. ಹಳೆ ಆಫೀಸ್ ಎಲ್ಲಿತ್ತು ನಿಮ್ದು? ಹಳೆ ಆಫೀಸ್ ಬಂದ್ಬಿಟ್ಟು ಸಪ್ತಗಿರಿ ಕಾಲೇಜ್ ಎದುರುಗಡೆನೇ ಇತ್ತು ಸರ್. ಓಕೆ. ಕಿರ್ಲೋಸ್ಕರ್ ಲೇಔಟ್ ಆರ್ಚ್ ಅಂತ ಇತ್ತು, ಅದರಲ್ಲೇನೆ ಇತ್ತು. ಓಕೆ. ಸೊ ಇವಾಗ ನಾವೇನಂತಂದ್ರೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜು ಮತ್ತೆ ಹಾಸ್ಪಿಟಲ್ ಇದೆ. ಸೊ ಅದು ಎದುರುಗಡೆ ಕಾಣಿಸ್ತಾ ಇರೋದೇನೆ ಅದು. ಅಲ್ಲಿ ತೋರಿಸಿ, ಅಲ್ಲಿ ತೋರಿಸಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ಅದು ಗೇಟ್ ಕಾಣಿಸ್ತಾ ಇದೆಯಲ್ಲ, ಮೈನ್ ರೋಡ್. ಮೈನ್ ರೋಡ್ ಇಂದ ಹಿಂಗ್ ಡಬಲ್ ರೋಡ್ ಅಲ್ಲಿ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿಗೆ ಶಿಫ್ಟ್ ಆಗಿದ್ದೀರಾ? ಓಕೆ ಓಕೆ. ಏನಿ ಲ್ಯಾಂಡ್ ಮಾರ್ಕ್ ಸರ್? ಲ್ಯಾಂಡ್ ಮಾರ್ಕ್ ಇವಾಗ ಸದ್ಯಕ್ಕೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಗಬ್ರು ಕೆಫೆ ಅಂತ ಹೇಳ್ಬೋದು. ಇಲ್ಲ ಗೊತ್ತಾಗುತ್ತೆ ಸರ್, ಇಲ್ಲಿ ಬಂದ್ರು ಅಂತಂದ್ರೆ ಉಜ್ಜೀವನ್ ಬ್ಯಾಂಕ್ ಎದುರುಗಡೆ ಉಜ್ಜೀವನ್ ಬ್ಯಾಂಕ್ ಅಂತ ಹೇಳ್ಬೋದು. ಅಂದ್ರೆ ಎದುರುಗಡೆನೆ ಇದೆ ಒಂದು 5-6 ಬಿಲ್ಡಿಂಗ್. ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವಾಗ ನಿಮ್ಮದೇ ಲ್ಯಾಂಡ್ ಮಾರ್ಕ್. ನಿಜ ಹೇಳ, ಇವಾಗ RCCನೇ ಇಲ್ಲಿನ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಬಿಟ್ರೆ RCCನೇ ಇವಾಗಿನ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತೀನಿ. ವೈ, ಯಾಕೆ ಅಂದ್ರೆ ಸರ್, ಅಲ್ಲಿ ನಮ್ಗೆ ಏನಾಗ್ತಿತ್ತು ಅಂತಂದ್ರೆ, ನಮ್ಗೆ ಎಲ್ಲ ಕಸ್ಟಮರ್ಸ್ ನಮ್ಮ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಿದ್ದು. ಎರಡು ಸಪ್ರೇಟ್ ಬಿಲ್ಡಿಂಗ್ ಇದ್ರು 2 ಫ್ಲೋರ್ ಮೇಲೆ ಹತ್ಕೊಂಡು ಹೋಗಿ ಬರೋದಕ್ಕೆ ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು. ಆಮೇಲೆ ಅದರ ಜೊತೆನಲ್ಲಿ ಏನಂತಂದ್ರೆ ಲಿಫ್ಟ್ ಆಕ್ಸೆಸ್ ಇರಲಿಲ್ಲ ಅಲ್ಲಿ. ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗಿತ್ತು. ಅಂಡ್ ಜೊತೆನಲ್ಲಿ ನಮ್ಗೆ ಏನಂತಂದ್ರೆ ನಮ್ಮ ಟೀಮ್ ದೊಡ್ಡದಾಗ್ತಾನೆ ಇತ್ತು, ಬಟ್ ಎಲ್ಲರಿಗೂ ಜಾಗ ಕಂಜೆಸ್ಟೆಡ್ ಆಗ್ತಾ ಇತ್ತು. ಟೀಮಿಗೆ ಜಾಗ ಸಾಕಾಗ್ತಾ ಇರಲಿಲ್ಲ. ಇದೆಲ್ಲ ಒಂದ್ ಕಡೆ ಒಂದು ರೀಸನ್ ಆಯ್ತು. ಆಮೇಲೆ ಅದ್ರ ಜೊತೆ ಈ ಬಿಲ್ಡಿಂಗ್ ನಾವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ನೀವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಿ? ಓಕೆ ಓಕೆ. ನಮ್ಮ ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆಮೇಲೆ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು, ಇಲ್ಲೇ ಬಂದ್ಬಿಡಿ ಸರ್ ಅಂತ ಹೇಳಿದ್ರೆ. ಆಮೇಲೆ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತಲ್ಲ, ಸೊ ನಮ್ಗೆ ಒಂಚೂರು ಆಪರ್ಚುನಿಟೀಸ್ ಇತ್ತು, ಹೆಂಗ್ ಬೇಕಂಗ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಮೇಲೆ ನಮ್ಗೆ ವೆರಿ ನಿಯರ್ ಬೈ ಇದ್ದಿದ್ರಿಂದ ಸೊ ನಮ್ಮ ಕಸ್ಟಮರ್ಸ್ಗೂ ಈಸಿ ಆಗುತ್ತೆ, ಮತ್ತೆ ನಮ್ಮ ಸ್ಟಾಫ್ಗೂ ಕೂಡ ಈಸಿ ಆಗುತ್ತೆ. ಒಂದು ಸ್ಪೇಷಿಯಸ್ ಆಗಿತ್ತು ಅಂತಂದ್ರೆ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಓಕೆ. ಇವಾಗ ನಿಮ್ಗೆ ಸ್ಪೇಷಿಯಸ್ ಆಗಿದೆಯಾ? ಸ್ಪೇಷಿಯಸ್ ಆಗಿದೆ. ಒಂದು ಕ್ವಶನ್ ಕೇಳಲ್ಲ, ಇಷ್ಟು ದೊಡ್ಡ ಆಫೀಸ್ ಮಾಡಿದಿರಲ್ಲ, ಅದಕ್ಕೆ ತಕ್ಕಾದಂತ ವರ್ಕ್ ಪ್ರಾಜೆಕ್ಟ್ಸ್ಗಳು ನಿಮ್ಮ ಹತ್ರ ಇದೆಯಾ? ಅದು ಹೇಳಿ ಸರ್, ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಬೇಕು. ಆಲ್ಮೋಸ್ಟ್ ಒಂದು 250-300 ಪ್ರಾಜೆಕ್ಟ್ ನಡೀತಾ ಇದೆ. 250-300 ಪ್ರಾಜೆಕ್ಟ್ ನಡೀತಾ ಇದೆ. ಓಕೆ ಓಕೆ. ಲೈವಲ್ಲಿ ಅಂಡ್ ಹಂಗೆ ಸೈಮಲ್ಟೇನಿಯಸ್ ಕಂಪ್ಲೀಟ್ ಆಗ್ತಾ ಇದೆ, ಹೊಸದು ಬರ್ತಾ ಇದೆ. ಏನೋ ಪ್ರೋಸೆಸ್ ಅಲ್ಲಿ ನಡೀತಾ ಇದೆ. ಗೋಯಿಂಗ್ ಗುಡ್. ನಡೀತಾ ಇದೆ ಸರ್. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಬಂದಾಗ ತುಂಬಾ ಟೀಮ್ಗಳು ಇರ್ತವೆ, ಅವುಗಳ ಎಫರ್ಟ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೀವು ಮಾತ್ರ ಅಲ್ಲ, ತುಂಬಾ ಜನ ಒಳಗಡೆ ಇದ್ದಾರೆ. ಟೀಮ್ ವೈಸ್ ಟೀಮ್ ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ. ಸೊ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ನಮ್ಮನ್ನ ನೋಡ್ಕೊಂಡು, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಒಳಗಡೆ ಬಂದಾಗ ಇಲ್ಲಿ ಏನೇನಿರುತ್ತೆ, ಯಾವ್ಯಾವ ಟೀಮ್ ಇರುತ್ತೆ, ಎಂಡಲ್ಲಿ ಮನೆ ಹೆಂಗ್ ರೆಡಿ ಆಗಿದೆ, ಪ್ರತಿಯೊಂದು ತೋರಿಸ್ಕೊಡೋಣ ಸರ್. ಹಾಗಾದ್ರೆ ವಿಡಿಯೋ ನೋಡೋರಿಗೆಲ್ಲ ಹನುಮಂತ್ ಸರ್ ಒಬ್ಬರೇ ಮಾಡ್ತಾರೆ ಅನ್ನೋದೊಂದು ಇದಿರುತ್ತೆ. ಡೆಫಿನೆಟ್ಲಿ ಎಲ್ಲಾನು ತೋರಿಸ್ಬಿಡೋಣ ಅಲ್ವಾ? ಸೊ ಬನ್ನಿ ನಮ್ಮ ಜೊತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ ಇವತ್ತು. ಬನ್ನಿ ಸರ್. ಸರ್ ಎಷ್ಟನೇ ಫ್ಲೋರಿಗೆ ಬರ್ಬೇಕು ನಾವು?
ನಾವು ಆ್ಯಕ್ಚುಲಿ? ಸರ್ ನಾವು ಸೆಕೆಂಡ್ ಫ್ಲೋರ್ ಹೋಗ್ಬೇಕು. ಗ್ರೌಂಡ್ ಫಸ್ಟ್ ನಮಗೆ ರೆಂಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಫ್ಲೋರ್ ಕೊಟ್ಟೋಗ್ಬಿಟ್ರಾ? ಬನ್ನಿ ಒಳಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇವಾಗಲೂ ಸೆಕೆಂಡ್ ಫ್ಲೋರೇ, ಬಟ್ ಲಿಫ್ಟ್ ಇದೆ ಆದರೆ. ಸೊ ವೀಕ್ಷಕರೇ, ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ಸರ್ ಆಫೀಸ್ ಹತ್ರ. ಸರ್ ಎಷ್ಟು ಫ್ಲೋರನ್ನು ನೀವು ಆಕ್ಯುಪೈ ಮಾಡಿದ್ದೀರಾ? ಸರ್ ನಾವು 2 ಫ್ಲೋರ್ ಆಕ್ಯುಪೈ ಮಾಡಿದ್ದೀವಿ. ಸೆಕೆಂಡ್ ಮತ್ತು ಥರ್ಡ್ ಆಕ್ಯುಪೈ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ ಎಂಟ್ರೆನ್ಸ್, ಇಲ್ಲಿ ಎಂಟ್ರೆನ್ಸ್ ಸರ್, ನಮ್ಮ ಆಫೀಸಿಗೆ ಮೈನ್ ಎಂಟ್ರೆನ್ಸ್ ಇದೆ. ಓಕೆ. ಸೊ ಇವಾಗ ಒಂದು ಮನೆಗೆ ಎಂಟ್ರೆನ್ಸ್ ಇದ್ದಾಗ ನಾವು ಒಂದು ಫೈರ್ ಅಂತ ಮಾಡ್ತೀವಿ, ಲಾಬಿ ಅಂತ ಮಾಡ್ತೀವಿ. ಸೊ ನಿಮ್ಮ ಆಫೀಸ್ನ ಲಾಬಿಗೆ ನೀವೇನು ಕ್ರಿಯೇಟ್ ಮಾಡಿದ್ದೀರಾ? ಅಂದ್ರೆ ಸರ್ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ದು ನೀವು ನೋಡ್ಬೋದು, ಎಲ್ಲ ಸ್ವಲ್ಪ ವರ್ಟಿಕಲ್ ಗಾರ್ಡನ್, ಈ ಕಡೆ ತೋರಿಸಿ, ವರ್ಟಿಕಲ್ ಗಾರ್ಡನ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಫೀಸ್ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಇದೆಲ್ಲ ಬ್ರಿಕ್ ಡಿಸೈನ್ ಇಲ್ಲಿ ತೋರಿಸಿ. ಇಲ್ಲಿ ಇದೆಲ್ಲ ಬ್ರಿಕ್ ಡಿಸೈನ್ಸ್ ಅಲ್ವಾ? ಡಿಸೈನ್ಸ್ ಅಲ್ಲಿ ಕ್ಲಾಡಿಂಗ್ ಎಲ್ಲಾನು ಬ್ರಿಕ್ ಡಿಸೈನ್ ಅಲ್ಲಿ ತಗೊಂಡಿದೀವಿ. ಮತ್ತೆ ಫೈರ್ಗೆ ಅಂತ ತುಂಬಾ ಇದ್ ಮಾಡಿಲ್ಲ. ಆಮೇಲೆ ಒಂದು ಬೇಸಿಕ್ ಒಂದು ಫಾಲ್ ಸೀಲಿಂಗ್ ಮಾಡ್ಕೊಂಡು, ಮತ್ತೆ ಅಲ್ಲೂ ಕೂಡ ಸೇಮ್ ವುಡನ್ ಕಾನ್ಸೆಪ್ಟ್ ಬರಲಿ, ಮತ್ತೆ ನ್ಯಾಚುರಾಲಿಟಿ ಬರಲಿ ಅಂತೇಳಿ. ಸೊ ಇದಕ್ಕೂ ಕೂಡ ರಾಫ್ಟರ್ಸ್ ಟ್ರೆಂಡಿಂಗ್ ಇರೋದೆಲ್ಲ ರಾಫ್ಟರ್ಸ್ ಇರೋದ್ರಿಂದ ರಾಫ್ಟರ್ಸ್ ಮತ್ತೆ ಪ್ರೊಫೈಲ್ ಲೈಟ್ಸ್ ನ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಮಾಡಿ. ಬನ್ನಿ ಸರ್ ಆಫೀಸ್ಗೆ ಹೊರಟೋಗ್ಬಿಡೋಣ ಹಾಗೇನೆ. ಸೊ ವೀಕ್ಷಕರು, ನಮ್ಮ ವೀಕ್ಷಕರಿಗೆ ವೆಲ್ಕಮ್ ಮಾಡ್ಬಿಡಿ ಸರ್ ಹಾಗೇನೆ. ಸರ್ ಎಲ್ಲ ಕನ್ನಡಕವರ ವೀಕ್ಷಕರಿಗೆ ಆತ್ಮೀಯವಾದ ವೆಲ್ಕಮ್ ಅಂಡ್ ಹಾರ್ಟ್ಫುಲ್ಲಿ ವೆಲ್ಕಮ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೊಂದು ಜನ ಮನೆ ಕೊಟ್ಟವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿರೋಂಥ ಆಫೀಸು. ಎಲ್ಲ ಮನೆ ಕೊಟ್ಟವರು ಒಂದ್ಸತಿ ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ. ಸಾಕಷ್ಟು ಮೆಟೀರಿಯಲ್ಸ್ ಇದೆ, ಟೀಮ್ಸ್ ಇದೆ, ಆ್ಯಂಡ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಒಂದು 50% ಕ್ಲಾರಿಟಿ ಸಿಗುತ್ತೆ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಒಂದು ಕನ್ಸ್ಟ್ರಕ್ಷನ್ ನಡಿಬೇಕು ಅಂತಂದ್ರೆ ಎಷ್ಟೆಲ್ಲ ಟೀಮ್ ಕೆಲಸ ಮಾಡ್ತೀವಿ, ಆಫೀಸ್ ಹೆಂಗಿರ್ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ನೀವು ಅದೆಲ್ಲ ಡೀಟೇಲ್ ತಿಳಿಸ್ಕೊಟ್ಬಿಡೋಣ ಅಲ್ವಾ? ಫಸ್ಟ್ ಎಂಟ್ರೆನ್ಸ್ ಆದಾಗೆ ಈ ಸೆಕ್ಷನ್ ಏನು ಸೆಕ್ಷನ್ ಸರ್? ಸರ್ ಈ ಸೆಕ್ಷನ್ ಅಂದ್ರೆ ಜಸ್ಟ್ ಇದು ವೈಟಿಂಗ್ ಲಾಬಿ. ಈ ವೈಟಿಂಗ್ ಲಾಬಿನಲ್ಲಿ ಬಂದಿದ ತಕ್ಷಣ ಇವರು ನಮ್ಮ ಸೆಕ್ಯೂರಿಟಿ ಇರ್ತಾರೆ. ಅವ್ರ ಹತ್ರ ಏನಂದ್ರೆ ಇಲ್ಲಿ ಅವ್ರು ಡೀಟೇಲ್ ಎಂಟ್ರಿ ಮಾಡ್ಕೊಂತಾರೆ. ಅದಾದ್ಮೇಲೆ ಅವ್ರ ರಿಕ್ವೈರ್ಮೆಂಟ್ಸ್ ಕೂಡ ನೋಟ್ ಮಾಡ್ತಾರೆ. ಇದು ಕ್ಲೈಂಟ್ ರಿಜಿಸ್ಟ್ರೇಷನ್ ಫಾರ್ಮ್. ದಿಸ್ ಇಸ್ ಕ್ಲೈಂಟ್ ರಿಜಿಸ್ಟ್ರೇಷನ್ ಫಾರ್ಮ್. ಅಂದ್ರೆ ನಿಮ್ದೆಲ್ಲ ಡೀಟೇಲ್ಸ್ ಏನಿದೆ, ಏನೇನ್ ಬೇಕು, ನಿಮ್ ಪರ್ಸನಲ್ ಡೀಟೇಲ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಏನಿದೆ ಅದೆಲ್ಲವನ್ನ ಇಲ್ಲಿ ಕೊಡುವಲ್ಲ. ಡೀಟೇಲ್ ಕೊಟ್ಟಿದ್ದಾರೆ. ಲೆಜರ್ ಅಲ್ಲಿ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿದ್ದಾದ್ಮೇಲೆ ಅವ್ರು ಯಾರನ್ನ ಫಾಲೋ ಅಪ್ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಅವ್ರು ಸರ್ಗೆ ಹೇಳಿದ್ರಂದ್ರೆ ಅವ್ರು ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರಿಗೆ ಈ ತರ ನಿಮ್ ಮೀಟಿಂಗ್ ಶೆಡ್ಯೂಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಅವ್ರನ್ನ ಮೀಟಿಂಗ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಲೈಕ್ ನೀವು ಕಂಪನಿನ ಪ್ರಾರಂಭ ಮಾಡಿದಾಗ ಏನ್ ವಿಷನ್ ಇಟ್ಕೊಂಡು ಪ್ರಾರಂಭ ಮಾಡಿದ್ರಿ ಅಂಡ್ ಅದರ ಅಚೀವ್ಮೆಂಟ್ ನಡೀತಾ ಇದೆ, ಅದ್ರ ಬಗ್ಗೆ ನಡೀತಾ ಇದೆ ಸರ್? ಖಂಡಿತ ನಡೀತಾ ಇದೆ. ಆ ವಿಷನ್ ತೋರಿಸಿ ಬಿಡೋಣ ಸರ್. ತೋರಿಸ್ಬಿಡ್ತೀರಾ? ಬನ್ನಿ. ನಮಗೆ ಇದು ಎಕ್ಸಿಕ್ಯೂಷನ್ ಟೀಮ್ ಅಂತ ಹೇಳ್ಬಿಟ್ಟು ಹೋಗುತ್ತೆ. ನಮಗೆ ಕಸ್ಟಮರ್ ಬಂದಿದ ತಕ್ಷಣ ಫಸ್ಟ್ ಅವ್ರಿಗೆ ಇಲ್ಲಿ ಏನು ಡೈರೆಕ್ಟ್ ಎಂಟ್ರಿಯನ್ನು ಕೊಟ್ಟಿರಲ್ಲ, ನಾವು ಆ ಕಡೆ ಅಂತ ಕರ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಮ್ಮ ವಿಷನ್ ಬೋರ್ಡ್ ಯಾಕಂದ್ರೆ ಎವ್ರಿ ಡೇ, ಯಾಕಂದ್ರೆ ಇಲ್ಲಿ ಯಾಕೆ ಡಿಸ್ಪ್ಲೇ ಮಾಡಿದೀವಿ ಅಂತಂದ್ರೆ ಸರ್, ನಮ್ಮ ಸ್ಟಾಫ್ಸ್ ಎಲ್ಲ ಇಲ್ಲಿಂದ ಓಡಾಡ್ತಾರೆ. ಸೊ ಹಂಗಾಗಿ ನಮ್ಮ ವಿಷನ್ ಏನಿರ್ಲಿ ಅಂತ ಕ್ಲಿಯರ್ ಆಗಿ ಗೊತ್ತಿರ್ಲಿ. ಸೊ ನಮ್ಮ ವಿಷನ್ ಏನಿದೆ, ವಿಷನ್ ಏನು, ವ್ಯಾಲ್ಯೂ ಏನು, ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ಇದನ್ನ. ಸರ್ ನಮ್ಮ ವಿಷನ್ ಇರೋದೇ ಓದ್ಬೋದು ಸರ್. ಟು ಮೇಕ್ ಅ ಹೋಮ್ ಕನ್ಸ್ಟ್ರಕ್ಷನ್ ಸಿಂಪಲ್, ಟ್ರಾನ್ಸ್ಪರೆಂಟ್ ಅಂಡ್ ಸ್ಟ್ರೆಸ್ ಫ್ರೀ ಫಾರ್ ಎವ್ರಿ ಒನ್ ಹೂ ಡ್ರೀಮ್ ಆಫ್ ಅ ಬಿಲ್ಡಿಂಗ್ ದೇರ್ ಓನ್ ಹೌಸ್. ಅಂದ್ರೆ ಯಾರೆಲ್ಲ ಮನೆ ಕಟ್ಕೋಬೇಕಂತಿದಾರೋ ಅವ್ರಿಗೆಲ್ಲರೂ ಕೂಡ ಸಿಂಪಲ್ ಆಗಿ ಆಗ್ಬೇಕು ಕೆಲಸ. ಸೊ ಎಷ್ಟಾಗುತ್ತೋ ಅಷ್ಟು ಎವ್ರಿ ಡೇ ಸಿಂಪ್ಲಿಫಿಕೇಶನ್ ಅಂತ ವರ್ಕ್ ಮಾಡಬೇಕು. ಅಂಡ್ ಎಲ್ಲರಿಗೂ ಒಂದು ಧೈರ್ಯ ಬರಲಿ, ಒಂದು ಮೋಟಿವೇಶನ್ ಆಗಲಿ ವಿಡಿಯೋ ಮಾಡೋದ್ರಿಂದ ಆಗ್ಬೋದು. ಸೊ ಎಷ್ಟೊಂದು ಜನ ಭಯ ಬೀಳ್ತಾ ಇರ್ತಾರೆ. ಸೊ ಮನೆ ಕಟ್ಟೋದು ಹೆಂಗಪ್ಪ, ಎಂಟೈರ್ ಲೈಫ್ ಸೈಕಲ್ಲೇ ದುಡ್ದಿರೋಂಥದ್ದನ್ನ ಯಾಕೆ ಅಲ್ಲಿ ಹಾಕ್ಬಿಟ್ಟು ಯಾರೋ ರಾಂಗ್ ಕಾಂಟ್ರಾಕ್ಟರ್ನ ಚೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅದು ಭಯ ಆಗ್ತಾ ಇರುತ್ತೆ. ಸೊ ನಮ್ಮ ವಿಷನ್ ಇರೋದು ಆ ಭಯನ ಹೋಗಿಸ್ಬೇಕು. ಆಮೇಲೆ ಯಾವುದೇ ಥರದ ಕನ್ಸ್ಟ್ರಕ್ಷನು ಕೂಡ ಏನು ಸಿಂಪಲ್ ಆಗಿ ಆಗಬೇಕು. ಎಲ್ಲರೂ ಅನ್ಕೊಂಡಿರೋದೇ ಕಷ್ಟ, ಕನ್ಸ್ಟ್ರಕ್ಷನ್ ಅದನ್ನು ತುಂಬ ಎಟಿಕ್ ಪ್ರೊಸೀಜರ್ ಅಂತ ಅನ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಆಲ್ರೆಡಿ ಕಸ್ಟಮರ್ಸ್ ನೋಡ್ಬೋದು ಸಿಂಪಲ್ ಅಂತ ಹಾಕೊಂಡಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಂತ. ಬಟ್ ಏನೇ ಧೈರ್ಯ ಮಾಡ್ಬೇಕಲ್ಲ ಸರ್, ಫಸ್ಟ್ ಸ್ಟೆಪ್ ಆಚೆ ಇಡಬೇಕಲ್ಲ. ಸೊ ಅದಕ್ಕಂತ ಹೇಳ್ಬಿಟ್ಟು ಅದಕ್ಕಂತಾನೆ ಹೋರಾಟ ಮಾಡ್ತಾ ಇದೀವಿ. ಅದೇ ನಮ್ಮ ವಿಷನ್ ಕೂಡ. ಆ್ಯಂಡ್ ಮಿಷನ್ ವ್ಯಾಲ್ಯೂಸ್ನ ಜಸ್ಟ್ ತೋರ್ಸೋಣ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ಸೊ ಕಾಮನ್ ಆಗಿ ಎಲ್ಲರಿಗೂ ಕೂಡ ಅರ್ಥ ಆಗಲಿ. ಸೊ ನಮ್ಮ ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ಮ ಕಸ್ಟಮರ್ನ ವಿಷನ್ ಗೊತ್ತಾಗ, ಅದಕ್ಕೇನೆ ನಮ್ಮ ಸ್ಟಾಫ್ಗೆ ಗೊತ್ತಿರಲಿ. ಸೊ ಅವ್ರು ಡೈಲಿ ನೋಡ್ತಾ ಇದ್ರು ಅಂದ್ರೆ ಅವ್ರಿಗೆ ಅದೊಂದು ಡೈಲಿ ಅದೊಂದು ಮೋಟಿವೇಶನ್ ಬರುತ್ತೆ ಅಂತ ಹೇಳಿ ಇದನ್ನ ಡಿಸ್ಪ್ಲೇ ಮಾಡಿರೋದು. ಓಕೆ. ಸೊ ಇವೆಲ್ಲ ಅಚೀವ್ಮೆಂಟ್ ಆಗ್ತಾ ಇದೆ, ಅವಾಗ ನಡೀತಾ ಇದೆ ಸರ್. ಈಸಿಯಾಗಿ ಮಾಡ್ಕೊಡ್ತಾ ಇದ್ದೀರಾ ಕನ್ಸ್ಟ್ರಕ್ಷನ್ ಅನ್ನ, ಅದು ತುಂಬಾ ಇಂಪಾರ್ಟೆಂಟ್. ಮೇನ್ ನನಗೆ ಇಲ್ಲಿ ಬಂದಾಗ ತುಂಬಾ ಇಷ್ಟ ಆಗಿದ್ದು ದಿ ಸೀಲಿಂಗ್. ಏನ್ ಸರ್ ಗೋಲ್ಡ್ ಸೀಲಿಂಗ್ ಮಾಡ್ಬಿಟ್ಟಿದ್ರೆ, ಏನಿದೆ ಆಕ್ಚುಲಿ ಸೀಲಿಂಗ್? ಆಕ್ಚುಲಿ ಸರ್ ಇದೆಲ್ಲ ನಾವು ರಿಸೆಪ್ಷನ್ ಏರಿಯಾ ಅಂತ ಪ್ಲಾನ್ ಮಾಡ್ಕೊಂಡು ಸೊ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಯಾವಾಗಲೂ ರೆಗ್ಯುಲರ್ ಫಾಲ್ ಸೀಲಿಂಗ್ ಮಾಡೋಣ ಅನ್ಕೊಂಡ್ವಿ. ಬಟ್ ಯೂಶಲಿ ಜನಗಳಿಗೆ ಒಂದು ಏನಂದ್ರೆ ಒಂದು ಡಿಫ್ರೆಂಟ್ ಆಗಿರೋದು, ಏನಾದ್ರು ಹೊಸದ್ ಬೇಕು. ಯಾಕಂತಂದ್ರೆ ಇವಾಗ ಇದೆಲ್ಲ ಮನೇಲಿ ಮಾಡಕ್ಕಾಗಲ್ಲ, ತುಂಬಾ ಆಫೀಸ್ನು ಮನೆ ತರನೇ ಮಾಡೋದ್ ಬೇಡ ಅಂತ ಹೇಳಿ ನಾವು ಇದನ್ನೊಂದು
ಒಂದು ಸಪ್ರೇಟ್ ಆಗಿ ಒಂದು ಗೋಲ್ಡ್ ಇದನ್ನ ಗೋಲ್ಡ್ ಸೀಲಿಂಗ್ ಇದು ಗೋಲ್ಡ್ ಸೀಲಿಂಗ್ ಆಫೀಸ್ಗೆ ಅಂತಾನೆ ಪ್ಲಾನ್ ಮಾಡಿದ್ವಿ. ಸೂಪರ್ ಸೂಪರ್ ಸೂಪರ್. ಇದೊಂದು ವರ್ಟಿಕಲ್ ಗಾರ್ಡನ್ ಕೂಡ ಮಾಡ್ಬಿಟ್ಟಿದ್ದೀರಾ ಆರ್ಟಿಫಿಷಿಯಲ್. ಎಲ್ಲಿ ನಮಗೆ ಇದು ಕಾಣಿಸುತ್ತಲ್ಲ ಅದೆಲ್ಲಾನು ಕೂಡ ಸ್ವಲ್ಪ ಆರ್ಟಿಫಿಷಿಯಲ್ ತಗೊಂಡಿದ್ವಿ. ಅಂಡ್ ರಿಸೆಪ್ಷನ್ ಏರಿಯಾದಲ್ಲೂ ನೋಡಬಹುದು ಸರ್. ರಿಸೆಪ್ಷನ್ ಏರಿಯಾದಲ್ಲೂ ಕೂಡ ನಾವು 2 ಸ್ಟೆಪ್ ಕ್ರಿಯೇಟ್ ಮಾಡಿದೀವಿ. ಫ್ಲೋರಿಂಗು ನೋಡಬಹುದು ಸ್ಮಾರ್ಟ್ ಮಾರ್ಬಲ್, ಇಲ್ಲೂ ಕೂಡ ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀರಾ ಮಾರ್ಬಲ್ಗೆ. ಓಕೆ. ಫ್ಲೋರಿಂಗ್ ಅಲ್ಲೂ ಸ್ವಲ್ಪ ಡಿವಿಯೇಷನ್ಸ್ ತಗೊಂಡಿದೀವಿ ಸರ್. ಅಂದ್ರೆ ಸೊ ಔಟ್ ಸೈಡ್ ನೋಡಬಹುದು. ಔಟ್ ಸೈಡ್ ನಾವು ಏನಂತಂದ್ರೆ ಆಂಟಿ ಸ್ಕಿಡ್ ಗ್ರಾನೈಟ್ ನಾವು ನೋಡಬಹುದು. ಸೊ ಔಟ್ ಸೈಡ್ ಸ್ಟೇರ್ ಕೇಸ್ಗೆಲ್ಲ ಯಾವ ತರ ಬರುತ್ತೆ ಅಂತ ಹೇಳಿ. ಸೊ ಅದೇ ತರ ಇಲ್ಲಿ ಬಂದ್ವಿ ಅಂದ್ರೆ ನಮಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ ಸರ್. ಅಂದ್ರೆ ನಿಮ್ಮ ಆಫೀಸೇ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ವಾ? ಹಂಗೆ ಬರ್ತಾ ಬರ್ತಾ ಇಲ್ಲಿ ವುಡನ್ ತಗೊಂಡ್ಬಂದ್ಬಿಟ್ಟು ಅಂದ್ರೆ ಸರ್ ಹೌದು ಸರ್, ವುಡನ್ದು ಕೂಡ ಎಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಯಾವ್ದನ್ನು ಕವರ್ ಅಪ್ ಮಾಡಿಲ್ಲ, ಇದೆಲ್ಲ ಟೈಲ್ಸ್ನೇ. ಸೊ ಇದನ್ನು ಕೂಡ ನಮಗೆ ಇದು 2x2 ಟೈಲ್ಸ್ ಅಲ್ಲೂ ಸಿಗುತ್ತೆ, ಮತ್ತೆ 6x4 ಸೈಜ್ ಅಲ್ಲೂ ಸಿಗುತ್ತೆ. ಈ ಬೆಡ್ರೂಮ್ ಗಳಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಯಾವ ಸೆಕ್ಷನ್ ಇದು? ಏನೇನು ಇದೆ? ಎಂಟರ್ ಆಗಿದ ತಕ್ಷಣ ಏನಂತಂದ್ರೆ ಸರ್, ಒಂದಷ್ಟು ಫಸ್ಟ್ ನಮ್ಮ ಹಳೆ ಆಫೀಸಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಓಕೆ. ಸೊ ನಾವೇನು ತೋರ್ಸಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅಂತೇಳಿ ಸ್ಟ್ಯಾಂಡಿಗಳನ್ನು ಇಟ್ಟಿದ್ದೀವಿ ಸರ್. ಈ ಸ್ಟ್ಯಾಂಡೀಸಾ? ಇದರಲ್ಲಿ ಏನ್ ಸ್ಟ್ಯಾಂಡೀಸ್ ಇದು? ಏನ್ ಬರ್ತಾ ಇರುತ್ತೆ ಇದರಲ್ಲಿ? ಆಲ್ಮೋಸ್ಟ್ ಮನೆಗೆ ನಾವು ಕಟ್ಟಿರೋ ಮನೆಗಳದು, ಆಮೇಲೆ ಇಲ್ಲಿ ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಸೊ ಇವಾಗ ಯಾಕಂದ್ರೆ ಒಂದ್ ಸ್ವಲ್ಪ ಮೀಟಿಂಗ್ ಬಂದಾಗ ಸ್ವಲ್ಪ ವೇಟಿಂಗ್ ಇದ್ದೇ ಇರುತ್ತೆ. ಕಸ್ಟಮರ್ ಯಾವ್ದು ಬೇರೆ ಮೀಟಿಂಗ್ ಅಲ್ಲಿ ಇರ್ತಾರೆ, ಅಂತದೇನಿತ್ತು ಅಂದ್ರೆ ನೋಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ. ಕಂಟಿನ್ಯೂ. ಅದಾದ್ಮೇಲೆ ಇದರಲ್ಲಿ ಅಂದ್ರೆ ಮೆಟೀರಿಯಲ್ ಸೆಲೆಕ್ಷನ್ಸ್ ಸರ್. ಎರಡರಲ್ಲೂ ಇನ್ನೇನಂತಂದ್ರೆ ಇನ್ನು ಡಿಸ್ಪ್ಲೇಗಳು ಬರೋದಿದೆ ಸರ್. ಅದಕ್ಕೆ ಅದೆರಡನ್ನು ಕೂಡ ಇದ್ರಲ್ಲೂ ಡಿಸ್ಪ್ಲೇ ಬರುತ್ತೆ ಇದ್ರೊಳಗಡೆ. ಅದು ರೊಟೇಟ್ ಆಗುತ್ತೆ. ಇದನ್ನ ನೀವ್ ಹೇಳೋ ಬದಲು ಲೈಕ್ ಸರ್ಟಿಫೈಡ್ ಪರ್ಸನ್ ಇದನ್ನೆಲ್ಲ ನೋಡ್ಕೊಳ್ಬಂತ ಪರ್ಸನ್ ಯಾರಿದ್ದಾರೆ ಅವ್ರ ಹತ್ರ ಹೇಳಿ. ನಮ್ಮ ಟೀಮ್ ರೆಡಿ ಇದೆ ಸರ್. ಯಾರಿದ್ದಾರೆ ಇದನ್ನ ಹೇಳೋದಕ್ಕೆ? ಚಂದನ್ ಸರ್ ಹತ್ರ ಕೇಳ್ಕೊಂಡ್ಬಿಡೋಣ. ಸೊ ವೀಕ್ಷಕರೇ, ಜಸ್ಟ್ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂತೀವಿ ನಾವು. ಅಷ್ಟೊತ್ತೊಳಗಡೆ ಚಂದನ್ ಸರ್ ಬರ್ತಾರೆ. ಅವರು ನಿಮಗೆ ಕಂಪ್ಲೀಟ್ ಆಗಿ ಏನೇನು ಮಟೀರಿಯಲ್ ಇದೆ ಇಲ್ಲಿ ಟಚ್ ಆನ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೇ ಕೊಡಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಓವರ್ ಟು ಚಂದನ್ ಹೇಳ್ಬಿಡೋಣ ಹಾಗಾದ್ರೆ. ಓವರ್ ಟು ಚಂದನ್. ಚಂದನ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ಸರ್ ಚೆನ್ನಾಗಿದೆ ಸರ್. ಸರ್ ಹನುಮಂತ್ ಸರ್ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ನಮಗೆ ಒಂದು ಟಚ್ ಅಂಡ್ ಫೀಲ್ ಕೊಡ್ಲಿ, ಬಂದವರಿಗೆ ಏನೇನು ಮಟೀರಿಯಲ್ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೆ ಒಂಚೂರು ಟೆಕ್ನಿಕಲಿ ಎಕ್ಸ್ಪ್ಲನೇಷನ್ ನೀವು ಕೊಡಿ ಸರ್. ಫಸ್ಟ್ ಆಗಿ ಬಂದಾಗ ನಮಗೆ 2 ಸ್ಟೇಜ್ ಬರುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ. ಒಂದು ಸ್ಟ್ರಕ್ಚರಲ್ ಸ್ಟೇಜ್, ಫಿನಿಶಿಂಗ್ ಸ್ಟೇಜ್. ಸ್ಟ್ರಕ್ಚರಲ್ ಸ್ಟೇಜ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತೀವಿ, ರೆಡ್ ಬ್ರಿಕ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ರೆಡ್ ಬ್ರಿಕ್ಸ್ ಇಟ್ಟಿದೀವಿ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದೀವಿ ಸರ್. ಸಾಲಿಡ್ ಬ್ಲಾಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಒಂದು ವಾಲ್ ಡೆಮೋ ಇಟ್ಟಿದೀವಿ ಸರ್ ಅಲ್ಲಿ. ನೆಕ್ಸ್ಟ್ ಬಂದಾಗ ರಾ ಮೆಟೀರಿಯಲ್ಸ್ ನಮಗೆ ಎಮ್ ಸ್ಯಾಂಡ್ ಆಗಿರ್ಬೋದು, ಪಿ ಸ್ಯಾಂಡ್, ಕಾಂಕ್ರೀಟ್ ಸ್ಯಾಂಡ್, ಮತ್ತೆ ಬಟಾನೇಜ್ ಅಲ್ಲಿ 20 mm ಡೋನು, ಮತ್ತೆ 20 mm ಡೋನು ಕೋರ್ಸ್ ಆಗಿ ರೇಟ್ ಇಟ್ಟಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ರೆಡ್ ಬ್ರಿಕ್ಸ್ ಇದೆ ನೋಡಿ ಸರ್. ಇದು ರೆಡ್ ಬ್ರಿಕ್ಸ್, ಇದು ನಾರ್ಮಲ್ ರೆಡ್ ಬ್ರಿಕ್ಸ್, ಇದು ವೈರ್ ಕಟ್ ರೆಡ್ ಬ್ರಿಕ್ಸ್ ಇದೆ. 4 ಇಂಚ್ ಥಿಕ್ನೆಸ್ ಇಂದು. ನೆಕ್ಸ್ಟ್ ಬರೋದು ನಮಗೆ ರಿನ್ಫೋರ್ಸ್ಮೆಂಟ್ ಸರ್. ಏನ್ ನಾವು ಸ್ಟೀಲ್ ಯೂಸ್ ಮಾಡ್ತೀವಲ್ಲ, 6 mm ಇಂದ ಸ್ಟಾರ್ಟ್ ಆಗಿ 32 mm ವರೆಗೂ ಇದೆ. ಬಟ್ ಇದೆಲ್ಲ ಏನಾಗುತ್ತೆ ಸ್ಟ್ರಕ್ಚರಲ್ ಡಿಸೈನ್ ಮೇಲೆ, ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಡಿಸೈನ್ ಮೇಲೆ ಎಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂತ ಸ್ಟ್ರಕ್ಚರಲ್ ಡಿಸೈನ್ ರೆಕಮೆಂಡ್ ಮೇಲೆ ನಾವು ಯೂಸ್ ಮಾಡ್ತೀವಿ. ವಿಂಡೋಸ್ ಬಂದಾದ್ಮೇಲೆ ವಿಂಡೋಸ್ ಅಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ ಬರುತ್ತೆ. ವುಡನ್ ವಿಂಡೋಸ್ ಬರುತ್ತೆ, UPVC ವಿಂಡೋಸ್ ಬರುತ್ತೆ, ಮತ್ತೆ UPVC ಲಿ ಕಲರ್ ಚೇಂಜ್ ಆಗುತ್ತೆ. ವೈಟು, ಮತ್ತೆ ಆ ವೈಟ್ ಅಲ್ಲಿ ಟ್ರೂ ಟ್ರ್ಯಾಕ್ 2.5 ಟ್ರ್ಯಾಕ್ ವಿತ್ ಮಸ್ಕಿಟೋ ಮೆಶ್ ಬರುತ್ತೆ. ನೆಕ್ಸ್ಟ್ ಕಲರಿಗೆ ಬಂದಾದ್ಮೇಲೆ UPVC ನಮಗೆ ಮಲ್ಟಿಪಲ್ ಕಲರ್ ಸಿಗುತ್ತೆ. ನಿಮ್ಗೆ ನೋಡ್ಬೋದು ಯಾವ ತರ UPVC ಕಲರ್ ಆಪ್ಷನ್ ಯಾವ್ದೇ ತರ ಸಿಗುತ್ತೆ ಅಂತ ನೋಡ್ಬೋದು. ನೆಕ್ಸ್ಟ್ ವುಡ್ಡಿಗೆ ಬಂದಾದ್ಮೇಲೆ ನಮಗೆ ವಾಸ್ಕಲ್, ಮೇನ್ ವಾಸ್ಕಲ್ ಯೂಸ್ ಮಾಡುವಂತದ್ದು. ಮೇನ್ ಡೋರ್ಗೆ ಯೂಶಲಿ ಟೀ ಕುಡ್ಡೆ ಯೂಸ್ ಮಾಡೋದು ಸರ್, ಮೇನ್ ಡೋರ್ಗೆ ಮತ್ತೆ ಪೂಜಾ ಡೋರ್ಗೆ. ನೆಕ್ಸ್ಟ್ ಇಂಟರ್ನಲ್ ರೂಮ್ ಡೋರ್ಸ್ ಬಂದಾದ್ಮೇಲೆ ಒಂದೇ ಯೂಸ್ ಮಾಡ್ತೀವಿ. ಅದು ಈಗ 8x4 ಸರ್. ಯೂಶಲಿ ಈಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ಮೇನ್ ಡೋರ್ಗೆಲ್ಲಾನು 8x4, ಜಾಸ್ತಿ ದಪ್ಪ ಯೂಸ್ ಮಾಡೋದು 8x4 ಈ ಥಿಕ್ನೆಸ್ ಇರುತ್ತೆ. ಮತ್ತೆ ಇದರಲ್ಲಿ ಕಾರ್ವಿಂಗ್ ಡಿಸೈನ್ಸ್ ಗಳು ಬರುತ್ತೆ ಸೈಡ್ ಅಲ್ಲಿ, ಆಫ್ ರೌಂಡ್, ವಿಗ್ರೋ, ಅದೆಲ್ಲ ನಾವು ಮಾಡಿಸ್ಕೊಡ್ತೀವಿ ಸರ್. ಸರ್ ಈ ಕಡೆ ಬಂದು ಇದೆಲ್ಲ ಗ್ಲಾಸ್, ವಿಂಡೋ ಶಟರ್ ಯೂಸ್ ಮಾಡುವಂತ ಗ್ಲಾಸ್. ಇದು ವೈಟ್ ಬಂದು ಪ್ಲೈನ್ ಗ್ಲಾಸ್, ಅದು 5 mm ಇಲ್ಲ 4 mm ಥಿಕ್ನೆಸ್ ಇರುತ್ತೆ. ಇದು ಕಲರ್ಡ್ ಗ್ಲಾಸ್ ಇರುತ್ತೆ, ಕೂಲಿಂಗ್ ಗ್ಲಾಸ್. ನೆಕ್ಸ್ಟ್ ಈ ಕಡೆ ಬಂದ್ರೆ ನಾವು ಸ್ಟೇರ್ ಕೇಸ್ ಏನ್ ಯೂಸ್ ಮಾಡ್ತೀವಲ್ಲ, ರೌಂಡ್, ಆಫ್ ರೌಂಡ್ ಬರುತ್ತೆ, ಫುಲ್ ರೌಂಡ್, ಮತ್ತೆ ಸ್ಯಾಂಡ್ವಿಚ್ ವಿತ್ ಬಾರ್ಡರ್ ಬರುತ್ತೆ. ಡಬಲ್ ಸ್ಯಾಂಡ್ವಿಚ್ ಮಾಡಿ ಮಧ್ಯದಲ್ಲಿ ಬಾರ್ಡರ್ ಬರುತ್ತೆ. ಇದು ಅಷ್ಟೇ ನಮಗೆ ಎಡ್ಜ್ ಪಾಲಿಶ್ ಬರುತ್ತೆ. ಇದು ಎಡ್ಜ್ ಪಾಲಿಶ್ ಇರೋದು. ಇದು ಬಂದು ಆಫ್ ರೌಂಡ್ ಇರೋಂಥದ್ದು. ಮತ್ತೆ ಇದರಲ್ಲಿ ಸಿಂಗಲ್ ಬರುತ್ತೆ, 20 mm ನಾರ್ಮಲ್ ನೋಸಿಂಗ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ CPVC ಫಿಟ್ಟಿಂಗ್ಸ್ ಸರ್. ಇದು PVC ಫಿಟ್ಟಿಂಗ್, ವಾಟರ್ ಏನು ನಮಗೆ ಔಟ್ಲೆಟ್ ಬರುತ್ತಲ್ಲ ಸ್ಯಾನಿಟರಿ ಫಿಟ್ಟಿಂಗ್ಸ್ ಅಲ್ಲಿ. ನೆಕ್ಸ್ಟ್ ಇದು ಬಂದು CPVC. ಇದು ಬಂದು ಮಡ್ ಬ್ಲಾಕ್ಸ್ ಸರ್, ನಾರ್ಮಲ್ ಬ್ಲಾಕ್ಸ್. ಇದು ಬಂದು ಟೈಲ್ಸ್ ಇದು ಪಾರ್ಕಿಂಗ್ ಟೈಲ್ಸ್. ಬಟ್ ಇದನ್ನ ಸ್ವಲ್ಪ ಡೆವಲಪ್ ಮಾಡಬೇಕು. ಇಲ್ಲಿ ನಿಮಗೆ ಪ್ಯಾಕೇಜ್ ಡೀಟೇಲ್ಸ್ ಬರುತ್ತೆ ಸರ್. ಕಂಪ್ಲೀಟ್ ಆಗಿ ನಾವೇನು ಪ್ಯಾಕೇಜಸ್ ಇದೆಯೋ ಆ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇಲ್ಲೇ ಹಾಕ್ತೀವಿ ಸರ್. ಇದು ಒಂದು ವಾಲ್ ಕಂಪ್ಲೀಟ್, ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ವಾಲ್ ಯಾವ ತರ ಬರುತ್ತೆ ಅಂತ ಕಂಪ್ಲೀಟ್ ವಾಲ್ ಕನ್ಸ್ಟ್ರಕ್ಷನ್ ಡೆಮೋ ಮಾಡಿದೀವಿ. ಇದೆಲ್ಲ ಒಂದು ಕನ್ಸಿಲ್ಡ್ ಪಾರ್ಟ್. ಸ್ಯಾನಿಟರಿ ಲೈನ್ ಎಲ್ಲ ವಾಲ್ ಒಳಗಡೆ ಏನೇನು ಕನ್ಸಿಲ್ಡ್ ಆಗುತ್ತೋ ಅದ್ರದ್ದು ಪಾರ್ಟ್. ಸೈಡಿಗೆ ಬಂದ್ರೆ ಪ್ಲಾಸ್ಟಿಂಗ್ ಮಾಡಿದೀವಿ. ಅಂದ್ರೆ ಇದು ಸ್ಟ್ರಕ್ಚರಲ್ ಸ್ಟೇಜ್ ಆಯ್ತು. ಫಿನಿಶಿಂಗ್ ಸ್ಟೇಜ್ ಆಗಿ ಬಂದಾಗ ಪ್ಲಾಸ್ಟಿಂಗ್ ಮಾಡಿರ್ತೀವಿ. ಪ್ಲಾಸ್ಟಿಂಗ್ ಅಲ್ಲೂ ಅಷ್ಟೇ ಕಂಪ್ಲೀಟ್ ನಾರ್ಮಲ್ ಇಂಟರ್ನಲ್ ಪ್ಲಾಸ್ಟಿಂಗ್ ಹೆಂಗಿರುತ್ತೆ, ಎಕ್ಸ್ಟರ್ನಲ್
ಸಿಂಪಲ್ ಪ್ಲಾಸ್ಟಿಂಗ್ ಯಾವ ಥರ ಇರುತ್ತೆ, ರಫ್ ಪ್ಲಾಸ್ಟಿಂಗ್ ಯಾವ ಥರ ಇರುತ್ತೆ, ಸಿಂಗಲ್ ಕೋಟ್ ಪಟ್ಟಿ ಮಾಡಿದ್ರೆ ಹೆಂಗೆ, ಮತ್ತು ಡಬಲ್ ಕೋಟ್ ಪೇಂಟ್ ಮಾಡಿದಾಗ ವಾಲ್ ಕ್ಲಾಡಿಂಗ್ ಯಾವ ಥರ ಇದೆ, ಕಂಪ್ಲೀಟಾಗಿ ಇದೊಂದು ಡೆಮೋ ವಾಲ್ ಸರ್. ಸರ್ ಇದ್ಯಾವ ಸೆಕ್ಷನ್ ಇದು? ಸರ್ ಇದು ಬಂದು ಎಲೆಕ್ಟ್ರಿಕಲ್ ಸೆಕ್ಷನ್, ಅಂದರೆ ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕಲ್ಲಿ ಏನೇನು ಐಟಮ್ಸ್ ಯೂಸ್ ಮಾಡ್ತೀವಿ ಅಂತ, ಮತ್ತು ಇಲ್ಲಿ ಬಂದಾದ್ಮೇಲೆ ಕಂಪ್ಲೀಟಾಗಿ ಇನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೊಡ್ತೀವಿ ಸರ್. ಕಂಪ್ಲೀಟ್ ಹೇಳ್ತೀವಿ ಸರ್, ಯಾವ್ದು ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಟಚ್ ಆ್ಯಂಡ್ ಫೀಲ್ ಕೊಟ್ಟು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಹೊಸ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚಂದನ್ ಸರ್ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಹೇಳಿದ್ರು, ಸಿವಿಲ್ ಏನೇನು ಮಟೀರಿಯಲ್ ಬರುತ್ತೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ ಹೇಳಿದ್ರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಸೂದ್ ಸರ್ ಬರ್ತಾರೆ ಅಂತ. ನೀವು ಇಂಟೀರಿಯರ್ ಹೆಡ್ ಆಗಿರೋದ್ರಿಂದ ಫಸ್ಟ್ ಇದು ಏನು ಮಾಡಿದ್ದೀರಾ, ಆಮೇಲೆ ಏನೇನು ಮಟೀರಿಯಲ್ ಇದೆ ಪ್ರತಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸರ್ ಇದು ಬಂದು ನೀವು ನೋಡಿದಂಗೆ ಇದು ಐಲ್ಯಾಂಡ್ ಕೌಂಟರ್ ಅಂತಲೂ ಹೇಳ್ಬೋದು ನಾವು. ಯೂಶಲಿ ದೊಡ್ಡ ಕಿಚನ್ಸಲ್ಲಿ ಕೊಡ್ತೀವಿ. ಓಕೆ. ಬಟ್ ದ ಸೇಮ್ ಥಿಂಗ್ನ ನಾವು ಒಂದು ಡಿಸ್ಪ್ಲೇ ಸೆಂಟರ್ ಥರನೂ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಒಂದೇ ಇದರಲ್ಲಿ ಏನೇನು ನೀವು ಮಾಡ್ಬೋದು, ಯಾವ್ಯಾವ ಥರ ಫಿನಿಶಸ್ ಕೊಡ್ಬೋದು ಅಂತ ಇದು ಫ್ಯೂಚರ್ಲು ಪ್ಲಾನ್ ಮಾಡ್ಕೊತಿದ್ದೀವಿ. ಓಕೆ. ಸೊ ಒಂದು ಕಿಚನಲ್ಲಿ ಏನೇನು ಬರುತ್ತೆ ಅಂತ. ಸೊ ನೀವು ಫಸ್ಟ್ ಟಾಪ್ ನೋಡಿದ್ರೆ ಇದು ಬಂದು ಕೆನೆನ್ ಪ್ಲೈವುಡಲ್ಲಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನಿಮ್ಗೆ ಇದು ಏನು ಟಾಪಲ್ಲಿ ನೋಡ್ತಿದ್ರೆ ಇದು ಅಕ್ರಲಿಕ್ ಲ್ಯಾಮಿನೇಟು, ನಾವು ಟ್ಯಾಂಡಮ್ಸ್ ಅಂತ ಕರಿತೀವಿ. ಸೊ ನಿಮಗೆ ಎವ್ರಿ ಟ್ಯಾಂಡಮ್ ಹ್ಯಾಸ್ ಇಟ್ಸ್ ಓನ್ ಪರ್ಟಿಕ್ಯುಲರ್ ಥಿಂಗ್. ಸೊ ನಾವು ಟಾಪಲ್ಲಿ ನಾವು ಕಟ್ಲರಿ ಪ್ಲೇಟ್ನ ಇಡ್ತೀವಿ. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ನಮಗೆ ಯೂಶಲಿ ಪ್ಲೇಟ್ಸ್ ಇಡೋಕ್ಕೆ ಯೂಸ್ ಮಾಡ್ತೀವಿ. ತಾಲಿ ಮತ್ತು ಕಪ್ ಆ್ಯಂಡ್ ಸಾಸರ್ ಎಲ್ಲ ಯೂಸ್ ಮಾಡ್ತೀವಿ. ಓಕೆ. ಆ್ಯಂಡ್ ಅದು ಬಿಟ್ಟು ನಿಮ್ಗೆ ಇನ್ನೂ ಸ್ಪೇಸ್ ಇದೆ. ಸೊ ಯೂಶಲಿ ಏನು ಮಾಡ್ತಾರೆ, ಜಸ್ಟ್ ಶಟರ್ಸ್ ಆಗಿ ಎಲ್ಲ ಕೊಟ್ಬಿಡ್ತಾರೆ. ಸೊ ಬರೀ ಶಟರ್ಸ್ ಇದ್ರೆ ಅದು ಯುನೀಕಾಗಿ ಕಾಣಿಸಲ್ಲ. ಓಕೆ. ಸೊ ಅಂತ ಕಡೆ ನಾವು ಇನ್ಸ್ಟೆಡ್ ಆಫ್ ಗಿವಿಂಗ್ ಓನ್ಲಿ ಶಟರ್ಸ್, ಸೊ ಈ ಥರ ಸಿಂಪಲ್ ಆಗಿ ಟ್ಯಾಂಡಮ್ಸು ಕೊಡ್ಬೋದು. ಇದು ಗ್ಯಾಪ್ ಯಾಕೆ ಕೊಟ್ಟಿದ್ರೆ ಈ ಕಡೆ? ಸೊ ಇಲ್ಲಿ ನಮಗೆ ಓಪನ್ ಆಗಿ ಬಿಟ್ಟಿದ್ದೀವಿ ಫಾರ್ ಓನ್ಲಿ ಒನ್ ಪರ್ಪಸ್. ಸೊ ಯೂಶಲಿ ಇನ್ಸೈಡ್ ಏನು ಮಾಡ್ತಾರೆ, ಎಲ್ಲರೂ ವೈಟ್ ಕಲರ್ ಲ್ಯಾಮಿನೇಟ್ನ ಯೂಸ್ ಮಾಡ್ತಾರೆ. ಸೊ ಬರೀ ವೈಟ್ ಮಾಡೋಕ್ಕಿಂತ ಬಿಟ್ಟು ಒಂದು ವುಡನ್ ಇಂಟರ್ನಲ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಲುಕ್ ಹೇಗೆ ಬರುತ್ತೆ ಅಂತ. ಕಿಚನ್ ಅಂತ ಬಂದಾಗ ಒಂದು ಕ್ವಶನ್ ಇದೆ ಸರ್ ನನಗೆ. ಹಾಂ ಸರ್. ಕೌಂಟರ್ ಟಾಪ್ಸ್ ಬರುತ್ತೆ. ಸೊ ನಿಮ್ಮ ಹತ್ರ ಏನೇನು ಆಪ್ಷನ್ಸ್ ಇದೆ ಕೌಂಟರ್ ಟಾಪ್ ಅಂತ ಬಂದಾಗ? ಸರ್ ಕೌಂಟರ್ ಟಾಪಲ್ಲಿ ನಿಮಗೆ ಕ್ವಾಡ್ಸ್ ಇದೆ. ಸೊ ಅದು ಬಿಟ್ಟರೆ ಗ್ರೆನೇಟ್ ಸ್ಲಾಬ್ ಇದೆ. ಸೊ ಅದು ಬಿಟ್ಟರೆ ನಿಮ್ಗೆ ಗ್ರೆನೇಟಲ್ಲೂ ಮತ್ತೆ ತುಂಬ ವೆರೈಟೀಸ್ ಇದೆ. ಓಕೆ. ಗ್ಯಾಲಕ್ಸಿ ಗ್ರೆನೇಟ್, ಮೂನ್ ಗ್ರೆನೇಟ್ ಅಂತ ಎಲ್ಲ. ಸೊ ತುಂಬ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ವಾಟ್ ಅಬೌಟ್ ಫಾಲ್ ಸೀಲಿಂಗ್ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ ನಮಗೆ. ಸರ್ ಫಾಲ್ ಸೀಲಿಂಗ್ ಬಂದು ನಿಮಗೆ ಕರ್ವ್ ಡಿಸೈನಲ್ಲಿ ಯೂಸ್ ಮಾಡಿದ್ದೀವಿ. ಸೊ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಸೆಂಟ್ರಲ್ ಯೂಸ್ ಮಾಡೋದು ರಿಪ್ಪಲ್ ಶೀಟ್. ಸೊ ನಿಮಗೆ ಈ ರಿಪ್ಪಲ್ ಶೀಟಿಂದ ಏನು ಲೈಟ್ ನಿಮಗೆ ಒಳಗಡೆ ಬರ್ತಿದೆ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಕೆಳಗಡೆ ಬೀಳುತ್ತೆ. ಓಕೆ ಓಕೆ. ಸೊ ಇದರಿಂದಾನೇ ಒಂದು ಯುನೀಕ್ ಆಂಬಿಯನ್ಸು ಕ್ರಿಯೇಟ್ ಆಗುತ್ತೆ. ವಾಟ್ ಅಬೌಟ್ ದಿಸ್ ಟಿವಿ ಯೂನಿಟ್, ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡಿ. ಸರ್ ಟಿವಿ ಯೂನಿಟಲ್ಲಿ ಸದ್ಯಕ್ಕೆ ಟಿವಿ ಹಾಕಿಲ್ಲ, ಬಟ್ ನಾವು ಇದು ಫ್ಯೂಚರಲ್ಲಿ VR ರೂಮ್ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈ ಒಂದು VR ರೂಮಲ್ಲಿ ಸದ್ಯಕ್ಕೆ ಸೊ ಇದು ನೋಡ್ಬೋದು ನೀವು, ಇದನ್ನ ಬೇಸ್ ಯೂನಿಟ್ ಅಂತ ಕರಿತೀವಿ. ಸೊ ಈ ಬೇಸ್ ಯೂನಿಟ್ ಯೂಶಲಿ ಕೆಳಗಡೆ ಸ್ವಲ್ಪ ಹೈಟ್ ಕೊಟ್ಟಿರ್ತೀವಿ, ಸೊ ಕ್ಲೀನಿಂಗ್ ಎಲ್ಲ ಈಸಿ ಆಗಲಿ ಅಂತ. ಓಕೆ ಓಕೆ. ಸೊ ನಾನು ಅಲ್ಲಿ ನಿಮ್ಗೆ ಏನು ಕಾನ್ಸೆಪ್ಟ್ ಹೇಳಿದೆ ಅದೇ ಥರ ಇನ್ಸ್ಟೆಡ್ ಆಫ್ ಯೂಸಿಂಗ್ ವೈಟ್ ಲ್ಯಾಮಿನೇಟ್ ಇದೇ ಥರ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ಇಲ್ಲಿ ನಿಮಗೆ ಡ್ರಾಯರ್ಸು ಕೊಡ್ಬೋದು. ಆ್ಯಂಡ್ ಸ್ವಲ್ಪ ನಮಗೆ ದೊಡ್ಡದಾಗಿ ಬೇಕು ಬೇಸ್ ಯೂನಿಟ್ ಅಂತ ಆದರೆ ಲಿಫ್ಟ್ ಡೌನ್ ಲಿಫ್ಟ್ ಅಪ್ಸು ಯೂಸ್ ಮಾಡ್ಬೋದು. ಬ್ಯಾಕಲ್ಲಿ ಏನೇನು ಆಪ್ಷನ್ಸ್ ಇದೆ? ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ವಾಲ್ ಪೇಪರ್ಸಿಂದ ಹಿಡಿದು ಲೂವರ್ಸು, ರಾಫ್ಟರ್ಸು, ನೆಕ್ಸ್ಟ್ ವಾಲ್ ಪ್ಯಾನಲಿಂಗು, ನೆಕ್ಸ್ಟ್ ಅದರಲ್ಲೂ ಸಹ ಸೇಮ್ ಅಕ್ರಲಿಕ್ ಲ್ಯಾಮಿನೇಟ್. ಸೊ ಡಿಫ್ರೆಂಟ್ PVC ಲ್ಯಾಮಿನೇಟ್ ಇದೆ. ಸೊ ಪ್ರತಿಯೊಂದು ಲ್ಯಾಮಿನೇಟ್ ಆ್ಯಂಡ್ ಲೂವರ್ಸ್ ಇದೆಲ್ಲ ಕಾಂಬಿನೇಷನ್ ಆಗಿನೂ ಒಂದು ಯೂಸ್ ಮಾಡ್ಬೋದು ನಾವು. ಓಕೆ ಓಕೆ. ಆ್ಯಂಡ್ ಒಂದು ಯೂನಿಕ್ ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ಸೂಪರ್. ನೆಕ್ಸ್ಟ್ ಸೆಕ್ಷನಲ್ಲಿ ಇದ್ದೀವಿ ಸರ್. ನೆಕ್ಸ್ಟ್ ಬರೋದಾದ್ರೆ ನಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ನಮಗೆ ಒಂದು ಸ್ವಲ್ಪ ವೇಟಿಂಗ್ ಲಾಂಜ್ ಅಂತ ಹೇಳ್ಬೋದು. ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ಗೆ ಅಂತಂತ ಎಕ್ಸ್ಪ್ಲನೇಷನ್ಗೆ ಅಂತಂತ ಬಂದಾಗ ಚಿಕ್ಕ ಮಕ್ಳುಗಳು ಜೊತೆಲಿ ಬಂದಿರ್ತಾರೆ, ಮೀಟಿಂಗ್ ಅಲ್ಲಿ ಕುತ್ಕೊಳಕ್ಕಾಗಲ್ಲ, ಹಂಗಾಗಿ ಅವ್ರಿಗೆ ಟೈಮ್ ಪಾಸ್ ಆಗ್ಲಿ ಅಂತ. ಆಮೇಲೆ ಯಾರನ್ನ ಸ್ವಲ್ಪ ಸೀನಿಯರ್ಸ್ ಬಂದಿರ್ತಾರೆ ಸೊ ಜೊತೆನಲ್ಲಿ, ಸೊ ಅವ್ರಿಗೆ ಏನಾರು ಒಂದು ಜಸ್ಟ್ ಒಂದು ಕಾಮನ್ ಲಾಬಿ ತರ ಇರಲಿ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟ್ ಟೀಮ್ ಬರೋದೇನೆ ನಮಗೆ ಇಲ್ಲಿ ಸೇಲ್ಸ್ ಟೀಮ್ ಬರ್ತಾರೆ. ಸೊ ಈ ಕಂಪ್ಲೀಟ್ ಏರಿಯಾದಲ್ಲಿ ಸೇಲ್ಸ್ ಟೀಮ್ ಇರ್ತಾರೆ. ಓಕೆ. ಸೊ ಹಂಗಾಗಿ ಇದಕ್ಕೆ ನಾವು ನೇಮಿಂಗ್ ಅಷ್ಟೇನೆ ನೋಡ್ಬೋದು. ಇದಕ್ಕೆ ಫಸ್ಟ್ ಫೌಂಡೇಶನ್ ಅಂತಾನೆ ನೇಮ್ ಕೊಟ್ಬಿಟ್ಟಿದ್ದೀವಿ. ಇದನ್ನೇ ಫೌಂಡೇಶನ್ ಫೌಂಡೇಶನ್. ಹೌದು. ಇದಾದ್ಮೇಲೆ ನೆಕ್ಸ್ಟ್ ಇವೆಲ್ಲಾನು ನಮಗೆ ಮೀಟಿಂಗ್ಸ್ಗಳ ಶೆಡ್ಯೂಲ್ ಆಗುತ್ತೆ. ಈ ರೂಮ್ಗೆ ನಾವು ಪಿಲ್ಲರ್ಸ್ ರೂಮ್ ಅಂತ ಕೊಡ್ತೀವಿ. ಅಂದ್ರೆ ಕಸ್ಟಮರ್ ಫೌಂಡೇಶನ್ ಟೀಮ್ ಇಂದ ಬಂದ್ರು ಅಂತ ಹೇಳಿದ್ರೆ ಸೊ ಫಸ್ಟ್ ನಾವು ಡಿಸ್ಕಷನ್ ಸ್ಟಾರ್ಟ್ ಆಗೋದೇ ಈ ಕ್ಯಾಬಿನ್ಸ್ ಗಳಲ್ಲಿ. ಹಾಗಾಗಿ ಇವಕ್ಕೆ ಒಂದೊಂದಕ್ಕೆ ನಮ್ದೇ ಕನ್ಸ್ಟ್ರಕ್ಷನ್ ನೇಮ್ಸ್ ಇರ್ಲಿ ಅಂತ ಹೇಳಿ ಸೊ ನಾವು ಇದಕ್ಕೆ ಫೌಂಡೇಶನ್ಸ್ ಮತ್ತೆ ಪಿಲ್ಲರ್ಸ್ ಮತ್ತೆ ನೆಕ್ಸ್ಟ್ ಗೆ ಕಾಂಕ್ರೀಟ್ ಅಂತ ಹೇಳಿ ಕೊಟ್ಕೊಂಡಿದೀವಿ. ಸೊ ಇದಿಷ್ಟು ನಮ್ಗೆ ಹೆಂಗಾಗುತ್ತೆ ಅಂತಂದ್ರೆ ಸರ್, ನಮಗೆ ಆಕ್ಚುಲಿ ಸೇಲ್ಸ್ ಟೀಮ್ ಯೂಸ್ ಮಾಡಕ್ಕಂತಾನೆ ಇರೋದು. ಸೊ
ಅವ್ರದ್ದು ಮೀಟಿಂಗ್ಸ್ ಆಗಲಿ ಮತ್ತೆ ನೆಗೋಷಿಯೇಷನ್ ಆಗಲಿ ಮತ್ತೆ ಇಲ್ಲೊಂದು ಟೀಮ್ ಕುಂತ್ಕೊಂತಾರೆ. ಇವರು ನಮಗೆ ಎಸ್ಟಿಮೇಷನ್ಸ್ ಮತ್ತೆ ಅಗ್ರಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳಿ. ಓಕೆ. ಸೊ ಇದರಲ್ಲಿ ಅಗೇನ್ ಮತ್ತೆ ಮೀಟಿಂಗ್ಸ್ ಅಂತ ಹೇಳ್ಬಿಟ್ಟು ನಡೆಯುತ್ತೆ. COO ರೂಮ್ ಅಂತ ಹೇಳಿ. ಸೊ ಚೀಫ್ ಆಪರೇಟಿಂಗ್ ಆಫೀಸರ್ ರೂಮ್, ಅದನ್ನ ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್. ಓಕೆ. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಬೋರ್ಡ್ ರೂಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಅದ್ರ ಪಕ್ಕದಲ್ಲೇನೆ ಎಕ್ಸಿಕ್ಯೂಷನ್ ಮತ್ತೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟ್ ಏನೇ ಆಕ್ಷನ್ಸ್ ಇತ್ತು, ಏನೇ ಡಿಸ್ಕಷನ್ಸ್ ಇತ್ತು ಅಂತಂದ್ರೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಲಿ ಅಂತ. ಕಮ್ಯುನಿಕೇಟ್ ಮಾಡ್ಲಿ. ಓಕೆ. ಫೌಂಡೇಶನ್, ಪಿಲ್ಲರ್, ಕಾಂಕ್ರೀಟ್, ಬಿಮ್ಸ್ ತುಂಬಾ ನೋಡ್ಕೊಂಡ್ ಬಂದ್ವಿ. ಇದೆಲ್ಲ ಹೀಗೆ ವರ್ಕ್ ಆಗುತ್ತೆ, ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಅಂಡ್ ಇದನ್ನ ನಾವು ನಮ್ಮ ಟೀಮ್ ಜೊತೆನಲ್ಲೇ ಮಾಡಿಸ್ತೀನಿ. ಟೀಮ್ ಅವರೇ ಹೇಳ್ಬಿಡ್ತಾರೆ ಎಲ್ಲ ವಿಡಿಯೋದಲ್ಲೂ ನಾನೇ ಇದ್ದೀನಿ. ಟೀಮ್ ಅವರೇನೆ ಅವ್ರ ಟೀಮ್ ಲೀಡರ್ಸ್ ಎಕ್ಸ್ಪ್ಲೇನ್ ಮಾಡಿ. ಯಾರು ಹೇಳ್ತಾರೆ ಸರ್? ನಮ್ಮ ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಸುಮಾ ಮೇಡಮ್ ಅಂತ ಹೇಳ್ತಿದ್ದಾರೆ. ಅವ್ರ ಟೀಮ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ರೀಫ್ ಆಗಿ ತಿಳಿಸ್ಕೊಡಿ. ಸೂಪರ್ ಸರ್. ಸುಮಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್. ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಥವಾ ರೆಫರೆನ್ಸಿಂದ ಒಬ್ಬರು ಕಸ್ಟಮರ್ ಕಾಲ್ ಮಾಡ್ತಾರೆ, ಅವಾಗ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ? ಎಕ್ಸಿಕ್ಯೂಷನ್ ಟೀಮ್ ತನಕ ಹೇಗೆ ತಗೊಂಡು ಹೋಗ್ತೀರಾ? ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಶೋರ್. RCC ಅಂತ ಫಸ್ಟ್ ಬಂದರೆ ನಮ್ಮದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದು ನಮ್ಮದು ಟೆಲಿಕಾಲರ್ಸ್, ಟೆಲಿಕಾಲಿಂಗ್ ಟೀಮು. ನಮಗೆ ಯಾವುದೇ ಒಂದು ಫಸ್ಟ್ ಲೀಡ್ ಬಂದರೆ ನಮ್ಮದು ಕ್ಲೈಂಟ್ಸಿಂದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇವರೇನೆ. ಆ್ಯಂಡ್ ಇವರು ನಮಗೆ ಕ್ಲೈಂಟ್ಸಿಗೆ ಕಂಪ್ಲೀಟ್ ಬ್ರೀಫ್ ಎಕ್ಸ್ಪ್ಲನೇಷನ್ಸ್ ಎಲ್ಲ ನಮ್ಮದು ಕಂಪನಿ ರಿಲೇಟೆಡ್ ಡೀಟೇಲಿಂಗ್ ಎಲ್ಲ ಅವ್ರು ಕೊಡ್ತಾರೆ. ಸರಿ. ಸೊ ನೆಕ್ಸ್ಟ್ ಇವರಿಂದ ನಮಗೆ ಲೀಡ್ಸ್ಗಳೆಲ್ಲ ಪ್ರಾಸೆಸ್ ಆಗೋದು ಥ್ರೂ ಟೆಕ್ನಿಕಲ್ ಕನ್ಸಲ್ಟೆಂಟ್ ಎಂಜಿನಿಯರ್ಸು. ಓಕೆ. ಸೊ ಇವರು ಅವ್ರದ್ದು ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಕ್ಲೈಂಟ್ಸು, ಅದು ಕಂಪ್ಲೀಟ್ ಡೀಟೇಲ್ ಎಲ್ಲ ತೊಗೊಂಡು ಇವರು ಪ್ರಾಸೆಸ್ ಮಾಡ್ತಾರೆ. ಲೈಕ್ ಅವ್ರದ್ದು ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಅವ್ರದ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಆಸ್ ಪರ್ ದಟ್ ನಮ್ಮದು ಪ್ರಾಸೆಸ್ ಆಗುತ್ತೆ. ನೆಕ್ಸ್ಟ್ ನಮ್ಮದೆಲ್ಲ ಎಸ್ಟಿಮೇಷನ್ ಟೀಮ್ ಇದೆ. ಅವರು ನಮ್ಮದು ನೆಕ್ಸ್ಟ್ ಫೈನಲೈಸೇಷನ್, ಕಾಸ್ಟಿಂಗ್ ಎಲ್ಲ ಫೈನಲೈಸ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಅಲ್ಲಿಂದ ಅಗ್ರಿಮೆಂಟ್ ಪ್ರಾಸೆಸ್ ಆಗುತ್ತೆ. ಸೊ ದಿಸ್ ಈಸ್ ನಮ್ದೊಂದು ಬ್ರೀಫ್ ಪ್ರೊಸೀಜರ್ಸ್. ನಮ್ಮದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಹಿಡಿದು ಅಗ್ರಿಮೆಂಟ್ ಪ್ರೊಸೀಜರ್ ತನಕ ನಾವು ಫಾಲೋ ಅಪ್ ಮಾಡೋದು. ನೆಕ್ಸ್ಟ್ ಒಂದು ಟೀಮ್ ಇದೆ, ಪ್ಲಾನಿಂಗ್ ಟೀಮು. ಅಲ್ಲಿ ಕಿಕ್ ಆಫ್ ಮೀಟಿಂಗ್ ಅಂತ ಪ್ರಾಸೆಸ್ ಮಾಡ್ತೀವಿ. ಸೊ ದಟ್ ಅವ್ರದ್ದು ಪ್ರಾಜೆಕ್ಟ್ಸ್ ಅಲ್ಲಿ ಯಾವ್ಯಾವ್ದು ನಮ್ದು ಪರ್ಸನ್ಸ್ ಇನ್ವಾಲ್ವ್ ಆಗಿರ್ತೀವಿ, ಲೈಕ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಸೈಟ್ ಕೋಆರ್ಡಿನೇಟರ್ಸು, ಸೈಟ್ ಇಂಜಿನಿಯರ್ಸು, ನಮ್ದು ವರ್ಕಿಂಗ್ ಪ್ರೊಸೀಜರ್ಸ್ ಎಲ್ಲ ಹೆಂಗಿದೆ ಅಂತ ನಾವಲ್ಲಿ ಕಂಪ್ಲೀಟ್ ಆಗಿ ಅವರಿಗೆ ಬ್ರೀಫ್ ಮಾಡ್ತೀವಿ ಸರ್ ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್. ಒನ್ಸ್ ಇದೆಲ್ಲ ನಮಗೆ ಫೈನಲೈಸ್ ಆದ್ಮೇಲೆ ನಮಗೆ ವರ್ಕ್ ಆನ್ ಬೋರ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸುಮಾ ಮೇಡಮ್ ಅವರು ಎಲ್ಲ ಎಕ್ಸ್ಪ್ಲನೇಷನ್ ಮುಗಿಸಿದ್ರು. ನೀವು ನಮ್ಮ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ? ನೆಕ್ಸ್ಟ್ ನಮ್ದು ಬೋರ್ಡ್ ರೂಮ್ ತೋರಿಸೋಣ ಸರ್. ಅಂದ್ರೆ ನಮ್ಮ ಇಂಟರ್ನಲ್ ಮೀಟಿಂಗ್ಸ್ಗೂ ಯೂಸ್ ಮಾಡ್ತೀವಿ ಇದನ್ನ. ಓಕೆ. ಅಂದ್ರೆ ನಮ್ಮ ಹೆಡ್ಸ್ಗಳದು ಮತ್ತೆ ನಮ್ದು ಇಂಟರ್ನಲ್ ಟೀಮ್ ಮೀಟಿಂಗ್ಸ್ ಕೂಡ ಇರುತ್ತೆ. ಸೊ ಅದರದೆಲ್ಲ ನಾನು ಮಾಡ್ಕೊಳಕ್ ಅಂತ ಹೇಳ್ಬಿಟ್ಟು ಈ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಮಲ್ಟಿಪರ್ಪಸ್ ರೂಮ್ ತರನೇ ಸರ್. ನಮ್ಮ ಆಫೀಸಲ್ಲಿ ಹಿಂಗ್ ಒಳಗಡೆಯಿಂದ ನೋಡ್ಬೋದು ಸರ್, ಅಲ್ಲಿಂದ ಸ್ಟ್ರೇಟ್ ಆಗಿ ಹಿಂಗ್ ಎಂಟ್ರಿ ಆಗ್ಬೋದು. ಒಂದೇ ಫುಲ್ ಕಂಟಿನ್ಯೂಸ್ಲಿ. ಬಟ್ ಕಸ್ಟಮರ್ಗೆ ಯಾರಿಗೂ ಇಲ್ಲಿ ಎಂಟ್ರಿ ಕೊಟ್ಟಿರಲ್ಲ ನಾವು. ಸೊ ಅಲ್ಲಿಂದ ಆ ಕಡೆ ಮಾತ್ರ ಇರ್ತಾರೆ ಸೇಲ್ಸ್ ಟೀಮ್ ಜೊತೆನಲ್ಲಿ. ಸೊ ನಮ್ಮ ಇಂಟರ್ನಲ್ ಟೀಮ್ ಏನಾರ ಓಡಾಡ್ತಾರೆ ಅಂತ ಹೇಳಿದ್ರೆ, ಸೊ ಏನಾರ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಎಂಟೈರ್ ಇಲ್ಲಿಂದಾನೇ ಓಡಾಡ್ಬೋದು ಸರ್. ನೆಕ್ಸ್ಟ್ ನೀವು ನೋಡ್ಬೋದು ಇದೆಷ್ಟು ಕಂಪ್ಲೀಟ್ಲಿ ನಮ್ಮ ಡಿಸೈನ್ ಟೀಮ್ ಅಂತ ಹೇಳಿ. ಓಕೆ. ಸೊ ಡಿಸೈನ್ ಟೀಮ್ ಎಕ್ಸ್ಪ್ಲೇಷನ್ ಮತ್ತೆ ಟೀಮ್ ಕಡೆಯಿಂದಾನೆ ಕೊಡ್ತಾರೆ ಅಂತ ಹೇಳಿದ್ರೆ ಸೆಕ್ಷನ್ ಸರ್. ಈ ಸೆಕ್ಷನ್ ನೋಡ್ಬೋದು, ಇಲ್ಲಿಂದ ತೋರಿಸಬಹುದು. ನಾವು ಪಾತ್ವೇನಲ್ಲಿ ನಡ್ಕೊಂಡ್ ಬಂದ್ವಲ್ಲ, ಅದ್ರದ್ದು ಇನ್ನೊಂದು ವ್ಯೂ ಈ ಕಡೆಯಿಂದ ಕಾಣಿಸ್ತಾ ಇರೋದು. ಹೋಗೋಣ ಸರ್, ಒಳಗಡೆ ಹೋಗೋಣ. ಅಂಡ್ ಇದಿಷ್ಟು ಕಂಪ್ಲೀಟ್ಲಿ ಏನಂದ್ರೆ ಸರ್, ಅಲ್ಲಿ ಒಂದು ಪ್ಯಾನಲ್, ಒಂದು ವಾಲ್ನ ಹೈಲೈಟ್ ವಾಲ್ ಅಂತ ರೆಡಿ ಮಾಡಿದೀವಿ. ಅಲ್ಲಿ ಫೋಕಸ್ ಲೈಟ್ಸ್ ನೋಡ್ಬೋದು. ಸೊ ಇದನ್ನ ಏನಂತಂದ್ರೆ ಈ ಎಂಟೈರ್ ಈ ಟೀಮ್ದು, ಸೊ ಮಂತ್ಲಿ ಯಾರು ಬಿಗ್ ಟಾರ್ಗೆಟ್ಸ್ ಅಚೀವ್ ಮಾಡಿರ್ತಾರೆ, ಸೊ ಯಾರ್ದು ಚೆನ್ನಾಗಿರುತ್ತೆ ಅವ್ರದ್ದು ಎಲ್ಲರದು ಕೂಡ ಡಿಸ್ಪ್ಲೇ ಮಾಡಕ್ಕಂತ ಒಂದು ಅಪ್ರಿಷಿಯೇಷನ್ ವಾಲ್ ಅಂತ ರೆಡಿ ಮಾಡಿದೀವಿ. ಸೊ ಆಮೇಲೆ ಇದು ಎದುರುಗಡೆಯಿಂದ ರಿಸೆಪ್ಷನ್ ಇಂದ ಕಾಣಿಸೋದಕ್ಕೆ ಅಂತ ಹೇಳಿ, ಸೊ ಇದು ನಮಗೆ ಡಿಸೈನ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನಾವು ನೇಮಿಂಗ್ ಕೂಡ ಇದರಲ್ಲಿ ಇರುತ್ತೆ ಸರ್. ಸರ್ ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಎಕ್ಸಿಕ್ಯೂಷನ್ ಅಂತ. ಸೊ ಫೈನಲಿ ಎಲ್ಲ ಕಸ್ಟಮರ್ದು ಎಲ್ಲ ಕೆಲಸ ನಡೆಯೋದೇ ಇದೊಂದೇ ಕ್ಯಾಬಿನ್ ಇಂದಾನೆ ನಾವು ಕಂಟ್ರೋಲ್. ಈ ಕ್ಯಾಬಿನ್ ಇಂದ ಕಂಟ್ರೋಲ್ ಮಾಡೋದು. ಬ್ರೈನ್ ಇದಂಗೆ ಇದು ಅಲ್ವಾ? ನಮಗೆ ಬ್ರೈನ್, ಆರ್ಟ್ ಎಲ್ಲ ಇದೆ ಸರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ಬೋದು, ಇದೆಲ್ಲ ನಮಗೆ ಆಲ್ಮೋಸ್ಟ್ ಇಲ್ಲಿ 4 ಜನ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಕುಂತ್ಕೊಂತಾರೆ. ಮತ್ತೆ ಇಲ್ಲಿ ಒಂದು 5 ಜನ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕುಂತ್ಕೊಂತಾರೆ. ಅಂಡ್ ಇದರಲ್ಲಿ ಎಕ್ಸ್ಪೆಷಲಿ ಏನ್ ಮಾಡಿದೀವಿ ಅಂತಂದ್ರೆ ಸರ್, ನಾವು ಮಲ್ಟಿ ಓಪನಿಂಗ್ ಇಟ್ಕೊಂಡಿದೀವಿ. ಬಿಕಾಸ್ ಏನಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ವೆಂಟಿಲೇಷನ್ ಸಿಗ್ತಾ ಇಲ್ಲ. ಸೊ ವೆಂಟಿಲೇಷನ್ ಇಲ್ಲ ಅಂತೇಳಿ ನಾವು ಮಲ್ಟಿ ಓಪನಿಂಗ್ ಮಾಡ್ಕೊಂಡಿದೀವಿ. ಅಂಡ್ AC ಪ್ಲಾನ್ ಮಾಡ್ಕೊಂಡಿದೀವಿ. ಅಂಡ್ ಫ್ಯಾನ್ಸು ಪ್ಲಾನ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ನಂಬರ್ ಆಫ್ ಅವರ್ಸ್ ಜಾಸ್ತಿ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ. ಸೊ ಈ ತರದ್ದು ಮನೆಗಳಲ್ಲೂ ಬರುತ್ತೆ. ಒಂದೊಂದು ಸಿಚುವೇಶನ್ ಅಲ್ಲಿ ಡೋರ್ ವಿಂಡೋಗಳು ಕೊಡೋದಕ್ಕೆ ಬರಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಇದೊಂದು ಎಕ್ಸಾಂಪಲ್ ಆಗುತ್ತೆ. ಎಷ್ಟೊಂದು ಜನ ವಿಂಡೋನೇ ಇಲ್ಲ ಅಂತಂದ್ರೆ ಅಂತ ಭಯ ಬಿದ್ದು ಬಿಡ್ತಾರೆ. ಕರೆಕ್ಟ್. ಸೊ ನಾವು ಈ ರೂಮ್ ವಿಂಡೋನೇ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆನಲ್ಲಿ
ನಾವು ಏರ್ ಪ್ಯೂರಿಫಿಕೇಶನ್ಗೆ ಅಂತ ಹೇಳಿ ಪ್ಲಾಂಟ್ಸ್ ಕೂಡ ಇಂಟಿಗ್ರೇಟ್ ಮಾಡ್ತೀವಿ. ಅಂಡ್ ಎಸ್ಪೆಷಲಿ ಇಲ್ಲಿರೋ ಎಲ್ಲ ಪ್ಲಾಂಟ್ಸನ್ನು ಈ ಕ್ಯಾಬಿನಲ್ಲಿ ಇರೋದೇನಂತಂದ್ರೆ ಸೊ ಎಕ್ಸಾಕ್ಟ್ಲಿ ಎಲ್ಲ ಟೇಬಲ್ ಮೇಲ್ಗಡೆ ಕೂಡ ಇರೋದೇನಕ್ಕೆ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಅದು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ತೀವಿ. ಮಲಂಗಿ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸೊ ನೆಕ್ಸ್ಟ್ ನಿಮ್ದು ಮೇನ್ ಬ್ರೈನ್ ಅಂತ ಹೇಳ್ಬೋದು, ಈ ಟೀಮ್ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಕೊಡ್ತೀರಾ ಏನೇನಿದೆ ಅಂತೇಳಿ? ಸರ್ ಸುಮಾ ಮೇಡಮ್ ಟೀಮು ಕಂಪ್ಲೀಟ್ ಆದ ತಕ್ಷಣ ಎಕ್ಸಿಕ್ಯೂಷನ್ ಬರುತ್ತೆ. ನಮ್ದು ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಮಾಡ್ತೀವಿ ಕಂಪ್ಲೀಟ್ ಆಗಿ. ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ನೋಡ್ತಾ ಇದ್ರೆ ಸರ್, ಇದು ಕಂಪ್ಲೀಟ್ 4 ಟೇಬಲ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಮತ್ತೆ ಒಂದೊಂದು ಟೀಮ್ನು ಒಬ್ಬೊಬ್ರು ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಕಸ್ಟಮರ್ ಸಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ಒಂದೊಂದು ಟೀಮಿಂದ ಒಬ್ಬೊಬ್ರು ಮೇಡಮ್ ಅಟೆಂಡ್ ಮಾಡ್ತಾರೆ. ಸೊ ಅವ್ರು ಡೈರೆಕ್ಟ್ ಆಗಿ ಏನಿದ್ರು ಬಾಸ್ಗೆಲ್ಲ ರಿಪೋರ್ಟಿಂಗ್ ಇರ್ತಾರೆ ಪ್ರತಿಯೊಂದು. ಬಟ್ ಏನಂತಂದ್ರೆ ಲೈಕ್ ಒಂದೊಂದು ಟೀಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ರಲ್ಲಿ ಸೊ ಸೈಟ್ ಇಂಜಿನಿಯರ್ಸ್ ಇರ್ತಾರೆ, ಕೋಆರ್ಡಿನೇಟರ್ಸ್ ಇರ್ತಾರೆ. ಸೊ ಅವರು ಮಿನಿಮಮ್ 50 to 50 ಮೆಂಬರ್ಸ್ ಇರ್ತಾರೆ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ ಮೆಂಬರ್ಸ್ ಎಲ್ಲಾನು. ಕಸ್ಟಮರ್ ಅಪ್ಡೇಟ್ ಏನಿದ್ರು ಎಸ್ಕಲೇಷನ್ ಇದ್ರು ಡೈಲಿ ಅಪ್ಡೇಟ್ಸ್ ಇಲ್ಲೇ ನಡೀತೆ, ಕಂಪ್ಲೀಟ್ ಆಗಿ ಚೆಕಿಂಗ್ ನಡೀತೆ ಪ್ರತಿಯೊಂದನ್ನು. ಏನೇ ಪ್ರಾಜೆಕ್ಟ್ ಪಿನ್ ಟು ಪಿನ್ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ಅಪ್ಡೇಟ್ ಬಂದ್ಬಿಡುತ್ತೆ ಆಫೀಸ್. ಓಕೆ ಸರ್, ಹಾಗಾದ್ರೆ ನಿಮ್ದೊಂದು ಟೀಮ್ ಕೆಪಾಸಿಟಿ ಎಷ್ಟಿರ್ಬೋದು? ಎಷ್ಟು ಜನ ಇದ್ದೀರಾ ನೀವು ಟೋಟಲ್? ಸರ್ ನಮ್ಗೆ ಇಲ್ಲಿ ಟೀಮ್ ಕೆಪಾಸಿಟಿ ಅಂತ ಬಂದರೆ ಲೈಕ್ ಸೈಟ್ ಇಂಜಿನಿಯರ್ಸೇ ನಮ್ಮ ಹತ್ರ ಮಿನಿಮಮ್ 120 to 150 ಮೆಂಬರ್ಸ್ ಇದ್ದಾರೆ. ಗುರುದೀಪ್ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಇವಾಗ ಪ್ಲಾನಿಂಗ್ ಅಥವಾ ಡಿಸೈನಿಂಗ್ ಟೀಮ್ ಅಂತ ಬಂದಾಗ ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ, ಯಾರು ಪ್ಲಾನ್ ಮಾಡ್ತಾರೆ, ಏನು ಡಿಸೈನ್ ಮಾಡ್ತಾರೆ. ಸೊ ನೀವು ಇದು ಯಾವ ಥರ ಸ್ಟ್ರಕ್ಚರ್ ಮಾಡಿದ್ದೀರಾ, ಇಲ್ಲಿ ಯಾರ್ಯಾರಿಗೆ ಏನೇನು ವರ್ಕ್ ಇರುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಈ ಫ್ಲೋರಲ್ಲಿ ಕಂಪ್ಲೀಟ್ ಪ್ಲಾನಿಂಗ್ ಮತ್ತೆ ಡಿಸೈನಿಂಗ್ ನಡೆಯುತ್ತೆ. ಸೊ ಇಲ್ಲಿ ಫ್ಲೋರ್ ಪ್ಲಾನ್ಸ್ ಇಂದ ಹಿಡಿದು ಎಲಿವೇಶನ್, ಇಂಟೀರಿಯರ್ ಟೀಮ್ ಇದ್ದಾರೆ, ಸ್ಟ್ರಕ್ಚರಲ್ ಟೀಮ್ ಇದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಈ ಡೆಸ್ಕ್ ಅಲ್ಲಿ ಏನಿದ್ದಾರೆ, ಸೊ ಇಲ್ಲಿ ಬಂದ್ಬಿಟ್ಟು ಇವರೆಲ್ಲ ಕಾನ್ಸೆಪ್ಟ್ ಪ್ಲಾನ್ ಮಾಡ್ತಾರೆ. ಸೊ ಇನಿಷಿಯಲಿ ನಮ್ದು ಬುಕ್ಕಿಂಗ್ ಆದ್ಮೇಲೆ ಸೊ ಫಸ್ಟ್ ಬರೋ ಅಂಥದ್ದೇ ಇಲ್ಲಿ. ಸೊ ಕ್ಲೈಂಟ್ಸ್ ಜೊತೆ ರಿಕ್ವೈರ್ಮೆಂಟ್ಸ್ ತಗೊಂಡು ಸೊ ಫಸ್ಟ್ ಇನಿಷಿಯಲ್ ಪ್ಲಾನಿಂಗ್ ಏನ್ ಮಾಡ್ಕೊಡ್ತಾರೆ, ಇದು ಕಾನ್ಸೆಪ್ಟ್ ಟೀಮ್ ಇರ್ತಾರೆ. ಕಸ್ಟಮರ್ ಅಂತ ಬಂದಾಗ ಕೆಲವೊಬ್ಬರಿಗೆ ಲೈಕ್ ಅದು ವಿಜುವಲೈಸೇಷನ್ ಬೇಕು. ಸುಮ್ಮನೆ ಮುಂಚೆ ತರ ಸುಮ್ಮನೆ ಚಿತ್ರ ಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ. ಹೌದು, ಮೋಸ್ಟ್ ಆಫ್ ದ ಕ್ಲೈಂಟ್ಸ್ಗೆ 2D ಕೊಟ್ರೆ ಇವಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಒಂದು 3D ಸಾಫ್ಟ್ವೇರ್ ಅಲ್ಲಿ ಅವ್ರಿಗೆ ಹೇಗೆ 3D ಅಲ್ಲಿ ವಿಜುವಲೈಸೇಷನ್ ಬರುತ್ತೆ ಅಂತ ಅದಕ್ಕೆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಲ್ಲಿ ನಾವು ಅವ್ರಿಗೆ ವಿಜುವಲೈಸೇಷನ್ ತೋರಿಸ್ತೀವಿ, ಹೀಗೆ ಬರುತ್ತೆ ನಿಮ್ಮನೆ ಅಂತ. ಓಕೆ ಇನ್ನೊಂದು ಕೆಲವೊಂದು ಸಿಚುವೇಶನ್ ಅಲ್ಲಿ ಕಸ್ಟಮರ್ ಏನಿರ್ತಾರೆ, ಕ್ಲೈಂಟ್ ಏನಿರ್ತಾರೆ, ಅವರಿಗೆ ಕಸ್ಟಮೈಸೇಷನ್ ಬೇಕಾಗುತ್ತೆ. ನೀವು ಕೊಡುವಂತ ಪ್ಲಾನ್ ಅಲ್ಲಿ ಚೇಂಜಸ್ ಬೇಕಾಗುತ್ತೆ. ಸೊ ಅದನ್ನ ಎಷ್ಟು ಬಾರಿ ನೀವು ಚೇಂಜಸ್ ಮಾಡಬಹುದು? ಸೊ ಲೈಕ್ ಇವಾಗ ಏನಾಗುತ್ತೆ ಅಂದ್ರೆ ಸರ್, ಕ್ಲೈಂಟ್ಗೆ ಅಲ್ಟಿಮೇಟ್ಲಿ ಅವ್ರ ಮನೆ ಹೇಗೆ ಬರುತ್ತೆ ಅಟ್ ದ ಇನಿಷಿಯಲ್ ಸ್ಕ್ರಾಚ್ ಇಂದ ಹಿಡಿದು ಮುಗಿಯೋವರೆಗೂ ಅವ್ರಿಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಇನೋವೇಷನ್ ಇರೋ ಐಡಿಯಾಸ್ ಬಂದಾಗ ಆದಷ್ಟು ಲೈಕ್ 5 to 6 times ಮಾಡ್ಕೊಡ್ತೀವಿ. ಓಕೆ ಬಟ್ ಇನ್ ಬಿಟ್ವೀನ್ ಪ್ರಾಜೆಕ್ಟ್ ನಡೀತಾ ಇದೆ, ಬಟ್ ಮಧ್ಯದಲ್ಲಿ ಕೆಲವೊಬ್ರಿಗೆ ಒಂದ್ಸಲ ಚೇಂಜಸ್ ಮಾಡ್ಬೇಕು ಅನ್ನೋ ಪ್ಲಾನ್ ಬರುತ್ತೆ. ಅವಾಗ ಅದು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ? ಅಂದ್ರೆ ಆಲ್ರೆಡಿ ಪ್ಲಾನ್ ರೆಡಿ ಇರುತ್ತೆ, ಅಲ್ಲಿ ಆನ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ. ಸೊ ಆ ಫೀಸಿಬಲ್ ಏನ್ ಚೇಂಜಸ್ ಮಾಡ್ಬೋದು, ಸೊ ಎಕ್ಸಿಸ್ಟಿಂಗ್ ಸ್ಟೇಜ್ ನೋಡ್ಕೊಂಡು ಅದ್ ತಕ್ಕಾಗಿ ನಾವು ಆಲ್ಟರ್ನೇಟ್ ಆಗಿ ಪ್ಲಾನ್ ಮಾಡಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಅಂತಂದ್ರೆ ಇವಾಗ ಹೇಳ್ಬೋದು, ತುಂಬಾ ಜನ ವಾಸ್ತು ನಂಬುತ್ತಾರೆ, ಕೆಲವರು ವಾಸ್ತು ನಂಬಲ್ಲ. ಬಟ್ ಆದ್ರೆ ಎಲ್ಲರೂ ವಾಸ್ತು ಮಾಡ್ಸೇ ವಾಸ್ತು ಇರ್ಬೋದು, ಆಯಾ ಇರ್ಬೋದು, ಇದನ್ನ ನೀವು ಡಿಸೈನ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಡ್ತೀರಾ? ಸೊ ಲೈಕ್ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರ ಹತ್ರ ಏನ್ ರಿಕ್ವೈರ್ಮೆಂಟ್ಸ್ ತಗೊಂತೀವಿ ಕ್ಲೈಂಟ್ ಅಲ್ಲಿ, ಸೊ ನಾವು ಫಸ್ಟ್ ಸೆಟ್ ಆಫ್ ಡ್ರಾಯಿಂಗ್ಸ್ ಏನ್ ಕೊಡ್ತೀವಿ ಅಲ್ಲಿಂದಾನೇ ವಾಸ್ತು ಕಂಪ್ಲೈನ್ಸ್ ಪ್ಲಾನ್ ನ ಅಡಾಪ್ಟ್ ಮಾಡೇ ಕೊಡ್ತೀವಿ. ಸೊ ಅದನ್ನ ಅವ್ರು ಬೇಕಂದ್ರೆ ಥರ್ಡ್ ಪಾರ್ಟಿ ವಾಸ್ತು ಕನ್ಸಲ್ಟೆಂಟ್ ಇಂದಾನು ಕೂಡ ವೆರಿಫೈ ಮಾಡ್ಕೋಬಹುದು. ಸೊ ನಾವು ಮೊದಲೇ ನಮ್ಮ ಟೀಮಲ್ಲಿರೋ ಎಲ್ಲ ಅಸೋಸಿಯೇಟ್ ಮೆಂಬರ್ಸ್ ಕೂಡ ವಾಸ್ತು ನಾಲೆಡ್ಜ್ ಇಟ್ಕೊಂಡೆ ಪ್ಲಾನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಡೂಪ್ಲೆಕ್ಸ್ ಮನೆ 2 BHK ಆರ್ 3 BHK ಮಾಡೋದಕ್ಕೆ ಯೂಶಲಿ ಟೈಮ್ ಎಷ್ಟಾಗುತ್ತೆ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ? ಸೊ ಯೂಶಲಿ ಲೈಕ್ ಒನ್ ಡೇ ಇಂದ 1.5 days ಅಲ್ಲಿ ಮಾಡ್ಕೊಡ್ತೀವಿ. ಜಸ್ಟ್ 1 to 1.5 ಸೊ ಯಾಕಂತ ಅಂದ್ರೆ ಅಷ್ಟು ನಾಲೆಡ್ಜ್ ಇದೆ. ಸೊ ಮೋರ್ ಓವರ್ ಈಗ ಆಲ್ರೆಡಿ ನಾವು 500 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಸೊ ಲೈಕ್ ಅವ್ರ ರಿಕ್ವೈರ್ಮೆಂಟ್ಸ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ದಟ್ ಈಸ್ ಮೇ ಬಿ ಜಾಸ್ತಿ ಅಂದ್ರೂ ಕೂಡ 2 ಇಂದ 2.5 days ಒಳಗೆ ಕಂಪ್ಲೀಟ್ ಮಾಡ್ಕೊಡ್ಬಿಡ್ತೀರಾ. ಪ್ಲಾನ್ ಅಂತ ಬಂದಾಗ ಸ್ಟ್ರಕ್ಚರ್ ಡಿಸೈನ್ಸ್ ಕೂಡ ಬರುತ್ತೆ. ಸ್ಟ್ರಕ್ಚರ್ ಅಂತ ಬಂದಾಗ ಏನೇನ್ ಬರುತ್ತೆ? ಸೆಟ್ ಆಫ್ ಡಿಸೈನ್ಸ್ ಅಂತ ಬರುತ್ತೆ. ಫಸ್ಟ್ ಫ್ಲೋರ್ ಪ್ಲಾನ್ಸ್ ಆದ್ಮೇಲೆ ಫ್ರೀಸ್ ಆದ್ಮೇಲೆ ಸೊ ಅದು ನಾವು ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ನೋಡ್ಕೊಂಡು SBC ಏನ್ ಬಂದಿರುತ್ತೆ ಅದಾದ್ಮೇಲೆ ನಮ್ಮ ಸ್ಟ್ರಕ್ಚರಲ್ ಟೀಮ್ ಏನಿದೆ ಅದ್ರ ಪ್ರಕಾರ ಸ್ಟ್ರಕ್ಚರ್ ಅನಾಲಿಸಿಸ್ ಮಾಡಿ ಸೊ ನೆಕ್ಸ್ಟ್ ಅವ್ರಿಗೆ ಸ್ಟೇಜ್ ವೈಸ್ ಏನೇನು ಡ್ರಾಯಿಂಗ್ಸ್ ರಿಲೀಸ್ ಮಾಡಬೇಕು ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಲೈಕ್ ಸೆಂಟರ್ ಲೈನ್ ಇಂದ ಹಿಡಿದು ಫುಟ್ಟಿಂಗ್ ಲೇಔಟು, ಕಾಲಮ್ ಲೇಔಟು, ಪ್ಲಿಂತ್ ಬೀಮು, ಸ್ಟೇರ್ ಕೇಸ್ ಕ್ರಾಸ್ ಸೆಕ್ಷನ್ ಡೀಟೇಲ್ಸು, ಸ್ಲ್ಯಾಬ್ ಡೀಟೇಲ್ಸು, ಸೊ ರೀಇನ್ಫೋರ್ಸ್ಮೆಂಟ್ ಸ್ಟೀಲ್ ಏನೇನು ಬರುತ್ತೆ ಎಲ್ಲ ಸೆಟ್ ಆಫ್ ಡ್ರಾಯಿಂಗ್ಸ್ನ ನಾವು ಸ್ಟೇಜ್ ಬೈ ಸ್ಟೇಜ್ ರಿಲೀಸ್ ಮಾಡ್ತಾ ಹೋಗ್ತೀವಿ. ಟೋಟಲ್ ಎಷ್ಟು ಸೆಟ್ ಆಫ್ ಡ್ರಾಯಿಂಗ್ಸ್ ಇರುತ್ತೆ ಸರ್? ಈಗ ಸ್ಟ್ರಕ್ಚರಲ್ ಅಂತ ಬಂದಾಗ ಒಂದು ಮೋರ್ ದೆನ್ 15+ ಡ್ರಾಯಿಂಗ್ಸ್ ಬರುತ್ತೆ. ಓವರ್ ಆಲ್ ಆಗಿ ಒಂದು ಬಿಲ್ಡಿಂಗ್ ಎಲ್ಲ ಡ್ರಾಯಿಂಗ್ಸ್ ಅಂತ ತಗೊಂಡಾಗ 25 to 30 ಡ್ರಾಯಿಂಗ್ಸ್ ಬರುತ್ತೆ. ಸೊ ಲೈಕ್ ಫ್ಲೋರ್ ಪ್ಲಾನ್ಸ್ ಇರ್ಬೋದು, ಕ್ರಾಸ್ ಸೆಕ್ಷನ್ ಡೀಟೇಲ್ಸ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಎಲೆಕ್ಟ್ರಿಕಲ್ ಲೇಔಟು, ಪ್ಲಂಬಿಂಗ್ ಲೇಔಟು,
ಸೊ ಮತ್ತೆ ಲೈಕ್ ಕ್ರಾಸ್ ಸೆಕ್ಷನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್, ಎಲ್ಲ ಥರ ನೋಡಿದ್ರೆ ನಮಗೆ ಮೋರ್ ದೆನ್ 25-30 ಡ್ರಾಯಿಂಗ್ಸ್ ಬರುತ್ತೆ. ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಳ್ತೀರಾ ನೀವು? ಸೊ ನಿಮ್ಮ ಟೀಮ್ ಬೇರೆ ಚೆನ್ನಾಗಿದೆ, ಸೊ ವಾಟ್ ವಿಲ್ ಬಿ ದ ಟೈಮ್? ಸೊ ಒಂದ್ಸಲ SBC ಬಂದಾದ್ಮೇಲೆ ಸೊ ಅದನ್ನ ನೋಡಿಕೊಂಡು ಬೇಸ್ಡ್ ಆನ್ ಪ್ರಿಯಾರಿಟಿ ನೋಡಿಕೊಂಡು ಆಲ್ಮೋಸ್ಟ್ ಒಂದು ವಿತಿನ್ 1 ವೀಕಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಡ್ರಾಯಿಂಗ್ಸ್. 1 ವೀಕಲ್ಲಿ ಸ್ಟ್ರಕ್ಚರ್ ಬಂದ್ಬಿಡುತ್ತೆ. ಸೊ ಸ್ಟೇಜ್ ವೈಸ್ ಅಪ್ ಟು ಪ್ಲೀಂತ ಒಂದು 7 ಡೇಸಲ್ಲಿ ಕೊಡ್ತೀವಿ. ಸೊ ಅದಾಗ್ತಾ ನೆಕ್ಸ್ಟ್ ಏನು ಶೆಡ್ಯೂಲ್ ನೋಡಿಕೊಂಡು ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಡ್ರಾಯಿಂಗ್ಸ್ ರಿಲೀಸ್ ಮಾಡಬೇಕು. ಸೊ ಬಿಫೋರ್ ದಟ್ ಒಂದು 2-3 ಡೇಸ್ ಕೊಟ್ಬಿಟ್ಟು ಕ್ಲೈಂಟ್ ಜೊತೆ ಒಂದ್ಸಲ ಕಮ್ಯುನಿಕೇಷನ್ ಮಾಡಿ, ಸೊ ಅವ್ರಿಗೆ ಈ ಥರ ಬರ್ತಾ ಇದೆ, ಈ ಥರ ರೂಫ್ ಬೀಮ್ ಬರುತ್ತೆ, ಸೊ ಆಲ್ ದ ಟೆಕ್ನಿಕಲ್ ಡೀಟೇಲ್ಸ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಸೈಟ್ ಇಂಜಿನಿಯರ್ಗೆ ರಿಲೀಸ್ ಮಾಡಿ ಎಕ್ಸಿಕ್ಯೂಷನ್ ಆಗುತ್ತೆ. ಇಲ್ಲಿ ಒಂದು ಕ್ವಶನ್ ಬರುತ್ತೆ, ನೀವೇನೋ ಕೊಟ್ಟಿರ್ತೀರಾ, ಇಷ್ಟೊಂದು ಸಬ್ ಸ್ಟೀಲ್ ಬರುತ್ತೆ, ಇಷ್ಟು ಇದು ಬರುತ್ತೆ, ಬಟ್ ಅಷ್ಟೇ ಬಂದಿದೆ ಅದನ್ನ ಕ್ರಾಸ್ ವೆರಿಫಿಕೇಶನ್ ಹೇಗೆ ಮಾಡ್ಕೊಳ್ಳುವಂಥದ್ದು? ಸೊ ಅದಕ್ಕೆ ನಮ್ಗೆ ಸೈಟಲ್ಲಿ QC ಇರ್ತಾರೆ, ಸೈಟ್ ಇಂಜಿನಿಯರ್ ಇರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆಸ್ ಪರ್ ನಾವು ಸೈಟಲ್ಲಿ ಇಲ್ಲಿ ಡ್ರಾಯಿಂಗ್ಸ್ ಏನು ಕೊಟ್ಟಿರ್ತೀವಿ ಅಲ್ಲಿ ಅದೇ ಥರ ಮಾಡಿದಾರಾ ಇಲ್ವಾ ಅಂತ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಕೂಡ ಆಗುತ್ತೆ. ಅದು RCC ಟೀಮಿಂದನೇ ವೆರಿಫೈ ಆಗಿ ಸೊ ನೆಕ್ಸ್ಟ್ ಕಾಂಕ್ರೀಟಿಂಗ್ ಆಗುತ್ತೆ. ಅದು ನಿಮ್ಮ ಗಮನಕ್ಕೆ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತಾ ಅದು? ಸೊ ಇಲ್ಲಿ ಇಲ್ಲಿ ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ಸು ಮತ್ತು ನಮ್ಮ ಆರ್ಕಿಟೆಕ್ಟ್ಸು, ಸೈಟ್ ಇಂಜಿನಿಯರ್ಸ್ 3 ಜನ ಕೋಆರ್ಡಿನೇಷನ್ ಇಟ್ಕೊಂಡು, ಸೊ ಬಿಫೋರ್ ಯಾವುದೇ ಕಾಂಕ್ರೀಟಿಂಗ್ ಆಗಬೇಕು ಅಂತ ಅಂದ್ರೂ 3 ಜನ ಕೋಆರ್ಡಿನೇಷನ್ ಇದ್ದೇ ಆಗುತ್ತೆ ಸರ್ ಕೆಲಸ. ಎವ್ರಿಥಿಂಗ್ ಇಸ್ ಅಪ್ಡೇಟೆಡ್. ಎವ್ರಿಥಿಂಗ್ ಇಸ್ ಅಪ್ಡೇಟೆಡ್. ಆಮೇಲೆ ಕ್ಲೈಂಟ್ ಕೂಡ ನಾವು ಏನು ಡ್ರಾಯಿಂಗ್ಸ್ ಕೊಟ್ಟಿದ್ದೀವಿ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೂಡ ಅದಾದ್ಮೇಲೆ ನಾವು ಕಾಂಕ್ರೀಟ್ನ ಪೋರ್ ಮಾಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಎಂಟೈರ್ ಟೀಮ್ ನಮ್ಮ RCCನಲ್ಲಿ ಎಷ್ಟು ಜನ ಇದಾರಲ್ಲ, ಸೊ ಅಷ್ಟು ಜನನು ಕೂಡ ಹೈಯರಿಂಗ್ ಮಾಡ್ತಾ ಇರೋದು, ಅವ್ರನ್ನ ಮೇಂಟೈನ್ ಮಾಡ್ತಾ ಇರೋದು, ಅವ್ರಿಗೆ ಆನ್ ಟೈಮ್ ಸ್ಯಾಲ್ರೀಸ್ ಹೋಗೋದು, ಅವ್ರದ್ದು ಪೇಮೆಂಟ್ಸ್ನ ನೋಡ್ಕೊಳ್ಳೋದು, ಎಂಟೈರ್ ನಮಗೆ ಹ್ಯೂಮನ್ ರಿಸೋರ್ಸ್ HR ಟೀಮ್ ಅಂತ ಹೇಳ್ತಾರೆ. ಓಕೆ. ಸೊ ಬಿಲ್ಡಿಂಗ್ ಪೀಪಲ್ ಹೂ ಬಿಲ್ಡ್ ದ RCC ಅಂತ ಹಾಕೊಂಡಿದ್ದಾರೆ. ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ. ಇವರು ಇಲ್ಲಿ ಕುತ್ಕೊಂಡು ಹಂಗೆ ಸ್ಟಾಫ್ನು ನೋಡ್ತಾ ಇರ್ತಾರೆ, ಕ್ಯಾಮ್ರಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಅದ್ರ ಜೊತೆಯಲ್ಲಿ ಆನ್ ಸೈಟಲ್ಲಿ ಇರೋರು ನೋಡ್ತಾ ಇರ್ತಾರೆ, ಮತ್ತು ಅವ್ರ ಸ್ಯಾಲ್ರಿಗಳು ಇದನ್ನೆಲ್ಲ ರಿಲೀಸ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಮತ್ತು ಯಾರು ಹೊಸ ಏರಿಂಗ್ ಇತ್ತು ಅಂದರೆ ಅಲ್ಲಿಗೆ ಇಲ್ಲೇ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾರೆ. ಸರ್ ಈ ಏರಿಯಾ ಬಂದು ನಮ್ಗೆ ಮತ್ತೆ ಅಗೇನ್ ಇದನ್ನು ಕೂಡ ಮಲ್ಟಿ ವೇಟಿಂಗ್ ಏರಿಯಾ ಅಂತ ಹೇಳ್ಬೋದು ಸರ್. ಸೊ ಯಾರಾದರೂ ನಮಗೆ, ಯಾಕಂದರೆ ನಮಗೆ ರನ್ನಿಂಗ್ ಪ್ರಾಜೆಕ್ಟ್ಸ್ ಅವರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ. ಸೊ ರನ್ನಿಂಗ್ ಪ್ರಾಜೆಕ್ಟ್ಸ್ ಅವ್ರದ್ದು ಆಲ್ರೆಡಿ ಕೊಟ್ಟಿರೋದು, ಆಲ್ರೆಡಿ ನಡೀತಾ ಇರೋದು. ಓಕೆ. ಅವ್ರದ್ದು ಏನಾಗುತ್ತೆ ಅಂತಂದ್ರೆ ಸರ್, ಏನೋ ಡಿಸೈನ್ ಡಿಸ್ಕಷನ್ಸ್ ಬರ್ತಾ ಇರುತ್ತೆ. ಸೊ ಏನಾದ್ರು ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು ಏನೋ ಡಿಸ್ಕಷನ್ಸ್ ಇರುತ್ತೆ. ಸೊ ಸಣ್ಣ ಪುಟ್ಟದ ಏನೋ ಕ್ಲಾರಿಫಿಕೇಶನ್ಸ್ ಇರುತ್ತೆ. ಸೊ ಯಾರು ಇಲ್ಲ ನಮ್ಮ ಇಂಟರ್ನಲ್ ಟೀಮಿಂದ ಯಾರನ್ನ ಮೀಟ್ ಮಾಡಕ್ಕೆ ಬಂದಿರ್ತಾರೆ, ಸೊ ಅವ್ರಿಗೆ ಅಂತೇಳಿ ಪರ್ಟಿಕ್ಯುಲರ್ಲಿ ಇದನ್ನ ವೇಟಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಇದನ್ನ ಕೂಡ ಮಾಡಿರೋದು. ಕೂಡ ಏನಂತಂದ್ರೆ ಸರ್, ಬೆಸ್ಟ್ ಪರ್ಫಾರ್ಮರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಕ್ಕಂತಾನೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ಎಲ್ಲ ಫೋಕಸ್ ಲೈಟ್ಸ್ಗಳನ್ನೆಲ್ಲಾನು ಹಾಕಿ ವಾಲ್ ಆಫ್ ಫ್ರೇಮ್ ಮಾಡೋಣ. ಓಕೆ ಓಕೆ. ಹನುಮಂತ್ ಸರ್, ನಿಮ್ಮ ಫಸ್ಟ್ ಗ್ರೌಂಡ್ ಅಂತೂ ಮುಗಿಸ್ಬಿಟ್ವಿ ನಾವು, ಫುಲ್ ಟೆಕ್ನಿಕಲಿ ಹೊರಟೋಗ್ಬಿಟ್ವಿ. ಸೊ ನಮ್ಮ ವೀಕ್ಷಕರಿಗೆ ಫೈನಲ್ ಆಗಿ ಇಲ್ಲಿ ಮೇಲ್ಗಡೆ ಏನೇನಿದೆ ಅಂತ ಒಂದು ಕ್ವಿಕ್ ಆಗಿ ಹೇಳ್ಬಿಡಿ ಸರ್. ಕ್ವಿಕ್ ಆಗಿ ಹೇಳೋದಾದ್ರೆ ಇಲ್ಲಿ ಒಂದು ವರ್ಕಿಂಗ್ ಸ್ಪೇಸ್ ನಾವು ನೋಡ್ಬೋದು ನೀವು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾನೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಹೇಳಿ ನೀವು ಹೇಳ್ಬಿಡಿ. ಸರ್ ಇದರಲ್ಲಿ ನಾವು ಮೇಜರ್ ಆಗಿ ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಥಿಂಗ್ ನಮ್ಮ ಸ್ಟುಡಿಯೋ ರೂಮ್ ತೋರಿಸ್ಬಿಡೋಣ ಬನ್ನಿ ಸರ್. ಇದು ನಿಮ್ಮ ಸ್ಟುಡಿಯೋ ರೂಮಾ? ನೋಡ್ಬೋದು ಸರ್. ಸೊ ನಮಗೆ ಬೇಕಾಗಿರೋ ರೂಮ್ ಇದು. ಓಕೆ ಓಕೆ. ಇಲ್ಲಿ ಬಂದ್ವಿ ಅಂತಂದ್ರೆ ನಮಗೆ ಮೇಜರ್ ಆಗಿ ಬ್ಯಾಕ್ ಎಂಡ್ ಆಪರೇಷನ್ಸ್ ಎಲ್ಲ ನಡೆಯೋದು ಇಲ್ಲೇನೆ. ಓಕೆ. ಯಾಕಂತಂದ್ರೆ ಸೊ ಕೆಳಗಡೆ ಏನು ಪ್ರೋಸೆಸ್ ನಾವು ನೋಡಿದ್ವಲ್ಲ, ಸೊ ಕೆಳಗಡೆ ಪ್ರೋಸೆಸ್ ಏನಿದ್ರು ನಮಗೆ ಪ್ರೋಸೆಸ್ ಹಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಬಟ್ ಅದ್ರ ಹಿಂದೆನೂ ಕೂಡ ಸಾಕಷ್ಟು ಟೀಮ್ಸ್ ಇದೆ. ಏನಂತಂದ್ರೆ ಇವಾಗ ಲೇಬರ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಟೀಮ್ ಇದೆ. ಓಕೆ. ಈ ಟೀಮ್ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಟೀಮ್ ಅಂತ ಹೇಳ್ಬಿಟ್ಟು ನಾವು ನೇಮ್ ಮಾಡ್ತೀವಿ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಬಂದ್ವಿ ಅಂತ ನಮಗೆ ಇದು QS ಟೀಮ್ ಅಂತ ಹೇಳ್ಬಿಟ್ಟು. ಏನು ಇವ್ರೇನು ಕೆಲಸ ಮಾಡ್ತಾರೆ? ಇವರು QS ಟೀಮ್ ಬಂದು ನಮಗೆ ಇವಾಗ ನಮ್ಮ ಮೆಟೀರಿಯಲ್ಸ್ ಏನಾಗ್ತಾ ಇದೆ, ಸೊ ಮೆಟೀರಿಯಲ್ಸ್ ಕರೆಕ್ಟಾಗಿ ಕನ್ಸ್ಯೂಮ್ ಆಗ್ತಾ ಇದೆಯಾ ಇಲ್ವಾ, ಸೊ ಯಾವ ತರ ಮೆಟೀರಿಯಲ್ಸ್ ಯೂಸೇಜ್ ಆಗ್ತಾ ಇದೆ, ವೇಸ್ಟೇಜ್ ಏನಾದರೂ ಆಗ್ತಾ ಇದೆ. ಸೊ ಪ್ರತಿಯೊಂದು ಪ್ರಾಜೆಕ್ಟ್ನು ಕೂಡ ಇವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಓಕೆ ಓಕೆ ಓಕೆ. ಲೇಬರ್ನ ಹ್ಯಾಂಡಲ್ ಮಾಡೋರು ಇವರು, ಮೆಟೀರಿಯಲ್ ಹ್ಯಾಂಡಲ್ ಮಾಡೋರು ಇವರು. ಅಂಡ್ ಅದ್ರ ಜೊತೆನಲ್ಲಿ ಫಸ್ಟ್ ಈ ಕಡೆ ಹೇಳ್ಬಿಡ್ತೀನಿ ಸರ್, ಇವ್ರು ಏನಂದ್ರೆ ಮೆಟೀರಿಯಲ್ನ ಕೊಡೋರು. ಸೊ ಕಂಪ್ಲೀಟ್ಲಿ ನಮ್ಗೆ ಏನಂತಂದ್ರೆ ಪ್ರೊಕ್ಯೂರ್ಮೆಂಟ್ ಟೀಮ್ ಅಂತ ಹೇಳ್ಬಿಟ್ಟು ಪ್ರೊಕ್ಯೂರ್ಮೆಂಟ್ ಟೀಮ್, ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಮಾಡೋದು. ಅಂಡ್ ಈ ಟೀಮ್ ಬಂದ್ಬಿಟ್ಟು ನಮಗೆ ಡಿಜಿಟಲ್ ಟೀಮ್ ಸರ್. ನಿಮ್ಮ ಡಿಜಿಟಲ್ ಟೀಮು ನಿಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸೋರು ಇವರೇನೆ? ಸ್ಕ್ರೀನ್ ಮೇಲೆ ತೊಗೊಂಬಂದು ತೋರಿಸೋದು, ಡೈಲಿ ವಿಡಿಯೋಸ್ ಎಲ್ಲ ಕೊಡೋದು ಇವರೇನೆ. ಓಕೆ ಓಕೆ. ಈ ಕಡೆ ಬಂದ್ವಿ ಅಂತಂದ್ರೆ ಇದು ಕಂಪ್ಲೀಟ್ಲಿ ಅಕೌಂಟ್ಸ್ ಟೀಮ್ ಸರ್. ದಿಸ್ ಲಾಸ್ಟ್ ರೋ. ಹೌದು ಸರ್. 2 ರೋ ಬಂತ ಇದು. ಎರಡೂ ಕೂಡ ಅಕೌಂಟ್ಸು ಮತ್ತು ಪೇಮೆಂಟ್ಸು. ಸೊ RCC ಇಂದ ಯಾರು ಪೇಮೆಂಟ್ ಮಾಡಕ್ ಬರ್ತಾರೆ ಅಂತಂದ್ರು ಕೂಡ ಇವರಿಗೆ ಬಂದು ಪೇಮೆಂಟ್ ಕೊಡ್ತಾರೆ. ಯಾರು ಬ್ಯಾಲೆನ್ಸ್ ಇಟ್ಟಿದ್ದಾರೆ ಎಲ್ಲ ಇವರಿಗೆ ಗೊತ್ತಿದೆ. ಎಲ್ಲ ಇವರಿಗೆ ಗೊತ್ತಿರುತ್ತೆ. ಬಂದ್ವಿ ಅಂತಂದ್ರೆ ಸೊ ಇಲ್ಲೊಂದು ಕ್ಯಾಬಿನ್ ಇದೆ. ಸೊ ಈ ಕ್ಯಾಬಿನ್ ಏನಂತಂದ್ರೆ ಇದು ಮಲ್ಟಿಪರ್ಪಸ್ ರೂಮ್ ತರ ಯೂಸ್ ಮಾಡ್ಕೊಂಡು ಯಾರಾದ್ರೂ ಬೇಕಾದ್ರೂ ಯೂಸ್ ನೋಡ್ಕೋಬಹುದು. ಇದು ಬಂದ್ಬಿಟ್ಟು ಈಗ ನನಗೆ ಅಂತಂತ ಮಾಡಿರೋ ಹೊಸ ಕ್ಯಾಬಿನ್ ಇದು. ಏನೋ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ನಿಮ್ಮ ಕ್ಯಾಬಿನ್. ಥ್ಯಾಂಕ್ ಯು ಸರ್. ಓಕೆ. ಆ್ಯಂಡ್ ಎಸ್ಪೆಷಲಿ ಏನಂತಂದ್ರೆ ಸರ್, ಯೂಶಲಿ ಏನಾದರೂ ಆ ಥರದ್ದು ಏನಾರ
ನೆಕ್ಸ್ಟ್ ಲೆವೆಲ್ ಏನಾನ ತುಂಬಾ ಹೆಡ್ಎಕ್ಸ್ ಇದೆ, ಟೀಮ್ ಜೊತೆನೆಲ್ಲ ಮಾತಾಡಬೇಕು, ಅದನ್ನೆಲ್ಲ ಇಲ್ಲೇ ಮಾತಾಡ್ತೀವಿ. ಓಕೆ, ನೀವು ಅದನ್ನೇ ಕೇಳೋಣ ಅನ್ಕೊಂಡೆ. ನಿಮ್ಮ ಪಾತ್ರ ಏನಿಲ್ಲ, ನೀವು ಎಲ್ಲಿ ಬರ್ತೀರಾ, ನಿಮ್ಮನ್ನ ಎಲ್ಲಿ ಸಿಗ್ಬೋದು ಇವಾಗ? ನಮ್ಮನ್ನಂತಂದ್ರೆ ಸರ್ ನಾನು ಎಲ್ಲಾ ಕ್ಯಾಬಿನ್ಸ್ ಅಲ್ಲೂ ಸಿಗ್ತಾ ಇರ್ತೀನಿ. ಓಕೆ ಓಕೆ. ಕಸ್ಟಮರ್ಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ಯಾಕಂದ್ರೆ ಕೆಳಗಡೆ ಮೀಟಿಂಗ್ಸ್ ನಡೀತಾ ಇರುತ್ತೆ, ಅವ್ರನ್ನ ಎದ್ದು ಇಲ್ಲಿ ಬಂದು ಮೀಟ್ ಮಾಡಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ಅಲ್ಲಿ ಕೆಳಗಡೆ ನಾವು ಮೀಟ್ ಮಾಡ್ತೀವಿ. ಓಕೆ ಓಕೆ. ಬೈ ಎನಿ ಚಾನ್ಸ್ ಏನಾದ್ರು ನಮ್ಮ ಇಂಟರ್ನಲ್ ಮೀಟಿಂಗ್ಸ್ ನಡೆಯೋದಕ್ಕೆ, ಇಲ್ಲ ಅಂತಂದ್ರೆ ಯಾರಾದ್ರೂ ಕಸ್ಟಮರ್ಸ್ ಇಲ್ಲೇ ಮೇಲೆ ಬಂದಿದ್ರು ಅಂತಂದ್ರೆ ಅವ್ರನ್ನ ಮಾತಾಡೋದಕ್ಕೆ, ಅದಕ್ಕಂತಂದು ಯೂಸ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಎಂಟಿನೇ ಇದ್ಬಿಟ್ಟಿರುತ್ತೆ. ಎಂಟಿನೇ ಇರುತ್ತಾ? ಹೌದು. ಓಕೆ, ಸುಮ್ಮನೆ ಎಷ್ಟು ದುಡ್ಡು ಮಾಡಿಸಿದ್ದೀರಾ? ಓಡಾಡ್ತಿರೋದು ನೀವೇ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಸರ್. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ನೋಡ್ಬೋದು. ಸೊ ಎಲ್ಲಾರನ್ನೂ ಇವಾಗ ಸ್ಟಾಫ್ನ ನೋಡಿದ್ವಿ, ಪ್ರತಿಯೊಬ್ಬರು ಎಲ್ಲರದ್ದು ಕೂಡ ನೋಡಿದ್ವಿ. ಹೌದು. ಸೊ ಇವಾಗ ಏನಂದ್ರೆ ಇದ್ರಲ್ಲಿ ನಾವು ಮತ್ತೆ ನಮ್ಮ ಸ್ಟಾಫ್ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ. ಸೊ ಅವ್ರಿಗೆಲ್ಲರೂ ಕೂಡ ಏನಾದ್ರು ಬರ್ಡೇ ಪಾರ್ಟೀಸ್ ಇದೆ, ಇಲ್ಲ ಏನಾರ ಟೀಮ್ ಮೀಟಿಂಗ್ಸ್ ಇದೆ. ಸೊ ನಮ್ಮ ಸೈಟ್ ಇಂಜಿನಿಯರ್ಸ್ ಆಲ್ಮೋಸ್ಟ್ ಒಂದ್ಸತಿ ಬಂದ್ರು ಅಂದ್ರೆ 150 ಜನ 120 ಜನ ಆಗೋಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗಿಂತ ಅಡಿಷನಲ್ ಚೇರ್ಸ್ ನೋಡ್ಬೋದು. ಸೊ ಅವ್ರಿಗೆ ಊಟ ಮಾಡ್ಕೊಳಕ್ ಅದಕ್ಕೆ ಅಂತೊಟ್ಟಿಲ್ಲ, ಪ್ಯಾಂಟ್ರಿ ಮಾಡಿದ್ದೀರಾ? ಪ್ಯಾಂಟ್ರಿ ತರ ಇಲ್ಲಿ ಆಚೆನೂ ಕೂಡ ಇದೆ. ಸೊ ಈ ಏರಿಯಾದಲ್ಲೂ ಕೂಡ ಯುಟಿಲೈಸ್ ಮಾಡ್ಕೊಂತ ಇರ್ತಾರೆ. ಅಂಡ್ ಇಲ್ಲಿ ಕೂಡ ಕೂತ್ಕೊಂಡು ಏನ್ ನಮ್ದೇನು ಮೀಟಿಂಗ್ಸ್ ಇತ್ತು, ಇಲ್ಲ ಸೆಲೆಬ್ರೇಷನ್ಸ್ ಇತ್ತು, ಏನಾರ ಕಂಪನಿ ಅಚೀವ್ಮೆಂಟ್ ಇತ್ತು, ಅದೆಲ್ಲಾನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂಡ್ ಮಧ್ಯಾಹ್ನ ಟೈಮ್ ಲಂಚ್ ಟೈಮ್ಗೆ ಕೂತ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಎಷ್ಟೊಂದು ಟೈಮ್ ಮೀಟಿಂಗ್ಸ್ ಕೂಡ ಇಲ್ಲೇ ಕಂಡಕ್ಟ್ ಮಾಡ್ತಾರೆ. ಏನಾರ ಡಿಸೈನ್ ಮೀಟಿಂಗ್ಸ್ ಅದು ಇದೇನೋ ನಡೀತಾ ಇತ್ತು ಅಂತಂದ್ರೆ, ಸೊ ಕಸ್ಟಮರ್ ಅಲ್ಲೆಲ್ಲೂ ಕ್ಯಾಬಿನ್ ಸಿಕ್ಕಿಲ್ಲ ಅಂದ್ರೆ ಇಲ್ಲೂ ಕೂತ್ಕೊಂಡು ಮಾತಾಡ್ತಾರೆ. ಅಂಡ್ ಯಾವ್ದಾನ ಝೂಮ್ ಮೀಟಿಂಗ್ಸ್ ಗಳಿರುತ್ತಲ್ಲ, ಎಸ್ಪೆಷಲಿ ಒಳಗಡೆ ಎಲ್ಲ ಫುಲ್ ಕಿರ್ಚಾಡ್ತಾನೆ ಇರ್ತಾರೆ ಆಫೀಸ್ ತುಂಬಾ, ಅವ್ರು ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡು. ಸರ್ ತುಂಬಾ ಟೀಮ್ಗಳನ್ನೆಲ್ಲ ನೋಡಿದ್ವಿ. ಫೈನಲ್ ನನ್ನ ತಲೆಯಲ್ಲಿ ಬರ್ತಾ ಇರೋದು, ನಮಗೂ ಹುಷಾರಿಲ್ದೇ ಇರಲ್ಲ ಎಷ್ಟೋ ಸತಿ, ನಿಮ್ಗೂ ಬಿಟ್ಟಿದ್ದಲ್ಲ, ನೀವು ಎಲ್ಲ ಓಡಾಡ್ಬೇಕು, ಫ್ಯಾಮಿಲಿ ಟೈಮ್ ಕೊಡ್ಬೇಕು. ಬಟ್ ಆ ಸಮಯದಲ್ಲಿ ನಿಮ್ಮ ಆಫೀಸ್ ಅನ್ನ ನೋಡೋರು ಯಾರು, ಅದ್ರ ಬಗ್ಗೆ ಅದನ್ನೇ ಇವಾಗ ತೋರ್ಸೋಣ. ಸೊ ಕ್ಯಾಬಿನ್ ನೇಮ್ ನೋಡ್ಬೋದು, C/O ಮತ್ತೆ CBO ಅಂತ ಹೇಳಿ. ಸೊ ಮೈನ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡೋಣ. ಮಾಡ್ಕೊಡಿ ಸರ್, ಯಾರಂತ ಪರಿಚಯ ಮಾಡ್ಕೊಟ್ಬಿಡಿ. ಎಸ್ ಸರ್. ಸರ್ ಇವರು ನಮ್ಮ C/O. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಸರ್ ಹೇಳಿದ್ರು, ಸರ್ ನಾವ್ ಇಲ್ದಿರೋ ಟೈಮಲ್ಲಿ ನಮ್ಮ ಇಡೀ ಆಫೀಸಲ್ಲಿ ನೋಡ್ಕೊಳ್ಳೋರು ನೀವಂತ ಹೇಳಿದ್ರು. ಸರ್ ಪರಿಚಯ ಮಾಡ್ಕೊಡ್ಲಿಲ್ಲ ನೀವು? ಸರ್ ಇವ್ರ ಹೆಸರು ಅಭಿಬ್ ಅಂತ ಹೇಳಿ. ಏನಂತಂದ್ರೆ ನಮ್ಗೆ ಸೀನಿಯರ್ ಇವರು. ಓಕೆ. ಅಂದ್ರೆ ಇಂಡಸ್ಟ್ರಿನಲ್ಲ, ಫ್ರಮ್ ಚೈಲ್ಡ್ಹುಡ್ ಇಂದ ಸ್ಕೂಲ್ ಕಾಲೇಜಸ್ ಕಡೆಯಿಂದ. ಓಕೆ ಓಕೆ ಓಕೆ. ಸೊ ಏನೋ ನಾನು ಇಲ್ದೇ ಇರ್ಬೇಕಾದ್ರೆ ಸೊ ಎಂಟೈರ್ ಆಪರೇಷನ್ಸ್ ಆಗ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಇವರೇ ಕಂಟ್ರೋಲ್, ಇವರೇ ನೋಡ್ಕೊಳ್ಳೋದಾ? ಸರ್ ಒಂದು ಕ್ವಶನ್ ಇದೆ, ಕೇಳ್ಬಿಡ್ಲಾಗಿದ್ರೆ ಇವ್ರನ್ನೇ ಕೇಳ್ಬೋದು ಸರ್. ಅಭಿಬ್ ಸರ್, ಸರ್ ಹೇಳಿದ್ರು ನಮ್ಮ ಅನುಪಸ್ಥಿತಿಯಲ್ಲಿ ಸರ್ ಎಲ್ಲ ನೋಡ್ಕೊಂತಿರ್ತಾರೆ ಅಂತ. ಸೊ ನೀವು ಅಂತ ಬಂದಾಗ ಇಲ್ಲಿ ನಿಮ್ಮ ಪಾತ್ರ ಏನಂತ ಹೇಳ್ಬೋದು, ಏನು ವರ್ಕ್ ನಡೀತಾ ಇರುತ್ತೆ ಸರ್ ನಿಮ್ಮ ಅಂಡರಲ್ಲಿ? ಓಕೆ, ಸೊ ಬೇಸಿಕ್ಲಿ C/O ಆಗಿದ್ದೀನಿ ಕಂಪ್ನಿಯಲ್ಲಿ. ಸೊ ಎಂಟೈರ್ ಕಂಪ್ನಿ ಆಪ್ರೇಷನ್ಸ್ನ ನೋಡ್ಕೊತಾ ಇದ್ದೀನಿ. ಅಂದರೆ ಎಂಟೈರ್ ಕಂಪ್ನಿಯಲ್ಲಿ ನಮ್ಮ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ, ಡಿಫ್ರೆಂಟ್ ಟೀಮ್ಸ್ ಇದೆ. ಆ ಟೀಮ್ಗೆ ನಾವು ಅಸೈನ್ ಮಾಡಿರೋ ವರ್ಕ್ ಆಗಲಿ, ಇಲ್ಲ ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಾರೆ, ಪ್ರಾಸೆಸ್ ಪ್ರಕಾರ ಮಾಡ್ತಿದ್ದಾರೋ ಇಲ್ವೋ, ನಮ್ಮ ಕ್ಲೈಂಟ್ ಸ್ಯಾಟಿಸ್ಫೈ ಆಗ್ತಿದ್ದಾರೋ ಇಲ್ವೋ, ನಮ್ಮ ಟೀಮ್ ಸ್ಯಾಟಿಸ್ಫೈಡ್ ಇದೆಯೋ ಇಲ್ವೋ, ಸೊ ಎಂಟೈರ್ ಡೈಲಿ ಫೈರ್ ಫೈಟಿಂಗ್ಸ್, ಡೈಲಿ ಆಪ್ರೇಷನ್ಸ್ನ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಎಂಡ್ ಟು ಎಂಡ್ ಆಗಿ ನಾನು ನೋಡ್ಕೊಂತಾ ಇದ್ದೀನಿ. ನೀವು ನೋಡ್ಕೊಂತಾ ಇರ್ತೀರಾ? ದಟ್ ಮೀನ್ಸ್ ಹನುಮಂತ್ ಸರ್ ಇಲ್ಲ ಅಂದ್ರೆ ಪ್ರತಿಯೊಂದು ನಿಮ್ಮ ಹತ್ರ ಕೇಳ್ಬೋದು ನಾವು. ಎಸ್ ಸರ್, ಕರೆಕ್ಟಾ? ಇವನ್ ಕ್ಲೈಂಟ್ ಕೂಡ. ಎಸ್ ಸರ್, ಎವ್ರಿಬಡಿ ಕ್ಯಾನ್ ಕಾಂಟ್ಯಾಕ್ಟ್ ಯು. ಎಸ್, ಎಲ್ಲಿ ನಮ್ಮ ಕ್ಲೈಂಟ್ಸ್ ಒಂದು ಎಸ್ಕಲೇಷನ್ ಲೆವೆಲ್ ದಾಟಿ ಬರ್ತಾ ಇದ್ದಾರೆ, ಅವ್ರಿಗೆ ಇಶ್ಯೂನೇ ಆಗ್ತಾ ಇಲ್ಲ ಅಂದ್ರೆ, ಸೊ ಅಫ್ ಕೋರ್ಸ್ ನನ್ನ ಹತ್ರ ರೀಚ್ ಔಟ್ ಆದರೆ ವಿ ವಿಲ್ ಗಿವ್ ದ ಬೆಸ್ಟ್. ಓಕೆ, ಯು ವಿಲ್ ಎಂಟರ್ ಅಂಡ್ ರಿಸಾಲ್ವ್ ದ ಮ್ಯಾಟರ್. ಎಸ್ ಸರ್. ಕರೆಕ್ಟಾ ಸರ್ ಇದು? ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಇವಾಗ ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ನಿಮ್ಮ ಚೇಂಬರಲ್ಲೇ ಕೂತ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಎನಿ ಆಫರ್ ಕೊಡ್ತಾ ಇದ್ದೀರಾ? ಸರ್ ಖಂಡಿತ, ಅದಕ್ಕೆ ಒಂದು ಪೋಸ್ಟರ್ ರೆಡಿ ಮಾಡಿದ್ರು ನೋಡಿ. ಓಕೆ. ಸೊ ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫರ್. ಓಕೆ. ಸೊ ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತಿದ್ದಾರೆ ಅವ್ರಿಗೆಲ್ಲ ಅಪ್ ಟು 500 ಸ್ಕ್ವೇರ್ ಫೀಟ್ ಇಂಟೀರಿಯರ್ ಫ್ರೀ ಮಾಡ್ತಾ ಇದೀವಿ ಸರ್. 500 ಸ್ಕ್ವೇರ್ ಫೀಟ್ ಇಂಟೀರಿಯರ್ ಫ್ರೀ ಮಾಡ್ತಾ ಇದೀವಿ. ಬೇಸ್ಡ್ ಆನ್ ಪ್ಯಾಕೇಜ್, ಮತ್ತೆ ಅವ್ರು ಯಾವ ವ್ಯಾಲ್ಯೂ ಪ್ರಾಜೆಕ್ಟ್ ಇರುತ್ತೆ ಅನ್ನೋದ್ರ ಮೇಲ್ಗಡೆ, ಮತ್ತೆ ಯಾವ ಪ್ಯಾಕೇಜ್ ತಗೊಂತಾರೆ ಅನ್ನೋದ್ರ ಮೇಲ್ಗಡೆ. ಅಂಡ್ ಅಪ್ ಟು 500 ಅಂದ್ರೆ ಹತ್ರ ಒಂದು 5 ಲಕ್ಷದ ಗಂಟ ಆಫರ್ ಅಂತ. 5 ಲಕ್ಷದವರೆಗೆ? ಓಕೆ. ಅಂಡ್ ಈ ಆಫರ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಯಾವ ಪ್ಯಾಕೇಜ್ ಮೇಲೆ ಸ್ಟಾರ್ಟ್ ಆಗುತ್ತೆ? ಇದು ಎಲ್ಲ ಪ್ಯಾಕೇಜು ಕೊಡ್ತಾ ಇದೀವಿ. ಆಲ್ ದ ಪ್ಯಾಕೇಜಸ್ ಕೂಡ ಕೊಡ್ತಾ ಇದೀವಿ. ಬೇಸಿಕ್ ಕೊಡ್ತೀರಾ? ಬೇಸಿಕ್ ಕೂಡ ಕೊಡ್ತಾ ಇದೀವಿ. ಏನಂದ್ರೆ ಸ್ವಲ್ಪ ಪ್ರಾಜೆಕ್ಟ್ ವ್ಯಾಲ್ಯೂ ಮೇಲ್ಗಡೆ, ಯಾಕಂದ್ರೆ ಅದಕ್ಕೂ ಕೂಡ ನಾವು ಪ್ರಾಜೆಕ್ಟ್ ಅಲ್ಲಿ ನೋಡ್ಕೊಂಡೇ ಮಾಡಕ್ಕಾಗತ್ತೆ. ಎಲ್ಲರಿಗೂ 500 ಸ್ಕ್ವೇರ್ ಫೀಟ್ ಮಾಡೋದಕ್ಕಾಗಲ್ಲ. ಅಪ್ ಟು 500 ಸ್ಕ್ವೇರ್ ಫೀಟ್ ಅಂದ್ರೆ ಒಂದು
100 ಸ್ಕ್ವೇರ್ ಫೀಟಿಂದನೂ ಸ್ಟಾರ್ಟಪ್ ಆಗ್ಬೋದು. ಸೊ ಆ ಥರದ್ದು ಪ್ಲ್ಯಾನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಸೂಪರ್ ಆಗಿ ಹೇಳಿದ್ರೆ. ಸರಿ, ಫೈನಲ್ ಆಗಿ ವಿಡಿಯೋ ನೋಡ್ತಿರೋಂಥ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆಫೀಸೆಲ್ಲ ನೋಡ್ಕೊಂಡು ಬಂದಿದ್ದಾರೆ, ಆಫರ್ ಕೂಡ ತೊಗೊಂಡಿದ್ದಾರೆ, ನಿಮ್ಮ ಕಡೆಯಿಂದ ಒಂದು ಏನೋ ಮಾತಿದ್ರು ಅಂದರೆ ಸರ್, ನನ್ನ ಕಡೆಯಿಂದ ಹೇಳೋದಾದ್ರೆ ಎಷ್ಟೊಂದು ಜನ ಆಲ್ಮೋಸ್ಟ್ ನಿಮ್ಮ ಹತ್ರ ನಿಮ್ಮ ಚಾನಲಲ್ಲೇ ಕೇಳ್ತಾ ಇದ್ರು, ಸೊ ಆಫೀಸ್ ಟೂರ್ ಮಾಡಿ ಅವ್ರದ್ದು ಹೆಂಗಿದೆ ಅಂತ ಹೇಳ್ಬಿಟ್ಟು, ಟೀಮ್ಸ್ ಎಷ್ಟಿದೆ ಅಂತ ನೋಡ್ಬೇಕಂತೇಳಿ. ಆಲ್ಮೋಸ್ಟ್ ಇವತ್ತೊಂದು ಒಂದು ಐಡಿಯಾ ಅಂತೂ ಬಂದಿರುತ್ತೆ ನೋಡೋದವ್ರಿಗೆ. ಆ್ಯಂಡ್ ಎಸ್ಪೆಷಲಿ ನಾನು ವಿಡಿಯೋ ನೋಡೋರಿಗೆ ಏನಂತಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತ ಹೇಳಿದ್ರೆ, ಸೊ ಕನ್ಸ್ಟ್ರಕ್ಷನ್ ಅಂತಂದರೆ ಇಟ್ ಈಸ್ ನಾಟ್ ಶೋ ಆಫ್ ಒನ್ ಮ್ಯಾನ್ ಶೋ ಅಂತಲ್ಲ ಇದು. ಯಾಕಂದರೆ ಒಬ್ಬರಿಂದ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಸೊ ಮಲ್ಟಿಪಲ್ ಟೀಮ್ಸ್ ಇರಬೇಕಾಗತ್ತೆ ಆ್ಯಂಡ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರಬೇಕಾಗತ್ತೆ. ಸೊ ಎಸ್ಪೆಷಲಿ ಕಂಪ್ನಿ ಅಂತಂತ ಇದ್ದಾಗ, ಸೊ ಈಗ ನಾವು ಒಂದು ಆರ್ಗನೈಸ್ಡಾಗಿ ಒಂದು ಪ್ರಾಪರ್ ವೇನಲ್ಲಿ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕಂತಿದ್ದಾರೆ ಅವರೆಲ್ಲನೂ 200% ಒಂದು ಸೇಫ್ ಹ್ಯಾಂಡ್ ಹುಡುಕ್ತಾ ಇದ್ದಾರೆ ಅಂದರೆ RCC ಬರ್ಬೋದು. ಆ್ಯಂಡ್ ಪ್ರಾಬ್ಲಮ್ ಇಲ್ದಂಗೆ ಮನೇನ ಕಟ್ಟಿಸ್ಕೋಬೋದು ಅಂತ ಹೇಳ್ಬಿಟ್ಟು ವಿತ್ ಆಫರ್ ಮಾಡ್ಕೋಬೋದು ಅಂತಂತೇಳಿ ನಾನೊಂದು ಅಶ್ಯೂರೆನ್ಸ್ ಕೊಡೋದಕ್ಕಿಂತ. ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಸೂಪರ್ ಅಫೋರ್ಡೆಬಲ್ ಆಗಿ ತಂದಿದ್ದೀರಾ, ಮಾರ್ಕೆಟನ್ನು ಸ್ಟಿರ್ ಮಾಡಿದ್ದೀರಾ ನೀವೇ ಅಂತ ಹೇಳ್ಬೋದು. ಇವತ್ತು ಒಂದು ಲೆವೆಲ್ಗೂ ಕೂಡ ರೀಚ್ ಆಗಿಬಿಟ್ಟಿದ್ದೀರಾ, ನಮ್ಮ ವೀಕ್ಷಕರು ಕೂಡ ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ ಸರ್ ಹೇಳಿದ್ರು, ಒಂದು ಸೇಫ್ ಹ್ಯಾಂಡ್ಗೆ ನಿಮ್ಮ ಒಂದು ಕನ್ಸ್ಟ್ರಕ್ಷನನ್ನು ಕೊಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು RCCಗೆ ಬರ್ಬೋದು. ಒಳ್ಳೊಳ್ಳೆ ಆಫರ್ ಕೂಡ ನಡೀತಾ ಇರುತ್ತೆ, ಸೂಪರ್ ಆಗಿರೋ ಆಫರ್ ಕೂಡ ನಡೀತಾ ಇದೆ. ನಾನು ಸ್ಕ್ರೀನ್ ಮೇಲೆ RCC ಅವ್ರ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಆಫರ್ ಬೇಗ ಎಂಡ್ ಆಗುತ್ತೆ, ದಯವಿಟ್ಟು ಆಫರ್ ಅವೈಲ್ ಮಾಡೋದನ್ನು ಮರಿಬೇಡಿ. ಇಡೀ ಮಾರ್ಕೆಟಲ್ಲಿ ಯಾರೂ ಕೂಡ ಕನ್ಸ್ಟ್ರಕ್ಷನ್ ಜೊತೆ ಇಂಟೀರಿಯರ್ ಫ್ರೀ ಕೊಡ್ತೀನಿ ಅಂತ ಹೇಳಿಲ್ಲ. ನಮ್ಮ ಸರ್ ಆಲ್ಮೋಸ್ಟ್ ಬೇಸಿಕ್ ಲೆವೆಲ್ವರೆಗೂ ಕೂಡ ಅಪ್ ಟು 500 ಸ್ಕ್ವೇರ್ ಫೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ತಂದಿದ್ದೀರಾ, ಅಫೋರ್ಡೆಬಲ್ ಬೆಲೆಯಲ್ಲಿ ತಂದಿದ್ದೀರಾ, ಜೊತೆಲಿ ಒಳ್ಳೊಳ್ಳೆ ಆಫರ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೋಸ್ಕರ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.